व्याख्यामुद्राङ्करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन मामाविर्भूयात् अनगमहिमा मानसे वागधीशः। नमस्ते प्राणेश प्रणतविभवायावनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮಹಾಭಾರತದ ಮಹಾಪರ್ವಗಳಲ್ಲಿನ 7ನೆಯ ಪರ್ವ ದ್ರೋಣ ಪರ್ವ. ಒಳಗೆ 8 ಅವಾಂತರ ಪರ್ವಗಳನ್ನು ಒಳಗೊಂಡಿದೆ. 200 ಅಧ್ಯಾಯಗಳಷ್ಟು ದೊಡ್ಡದಾದ ದ್ರೋಣ ಪರ್ವ 10,000 ಶ್ಲೋಕಗಳಿಂದ ತುಂಬಿದೆ. ಈಗಾಗಲೇ ಭೀಷ್ಮನ ಬೀಳುವುದನ್ನು ಅವಸಾನವನ್ನು ಕೇಳಿದ್ದ ಧೃತರಾಷ್ಟ್ರ ಬೆರಗಾಗಿ ದುಃಖಿತನಾಗಿ ಸಂಜಯನಲ್ಲಿ ನನ್ನವರು ನನ್ನ ಮಕ್ಕಳು ಯಾರನ್ನು ಆಶ್ರಯಿಸಿಕೊಂಡು ಮುಂದೆ ಹೋರಾಟವನ್ನು ನಡೆಸಿಕೊಟ್ಟರು ಎನ್ನುವುದಾಗಿ ಕೇಳುತ್ತಾ ಇದ್ದಾನೆ. ಆಗ ಸಂಜಯ ಅದಾಗಲೇ ತತ್ತರಿಸಿ ನಿಂತ ಕೌರವ ಸೈನ್ಯ ಕರ್ಣ 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 ಅಂತ ಹೇಳುತ್ತಾ ಕರ್ಣನೆಡೆಗೆ ಧಾವಿಸಿದೆ. ಆತನೋ ಪಾಂಡವರನ್ನು ಸಂಪೂರ್ಣ ನಾಶ ಮಾಡುತ್ತೇನೆ ಎನ್ನುವ ಪ್ರತಿಜ್ಞೆಯ ಜೊತೆಯಲ್ಲಿ ಮೆರೆದಿದ್ದಾನೆ. ಕೌರವ ಅವನನ್ನು ನಂಬಿ ಮತ್ತೆ ಭರವಸೆಯಿಂದ ತನ್ನ ಬದುಕನ್ನು ತನ್ನ ರಾಜ್ಯದ ಆಸೆಯನ್ನು ಮತ್ತೆ ಉಳಿಸಿಕೊಂಡಿದ್ದಾನೆ. ಕರ್ಣ ಈಗಾಗಲೇ ಭೀಷ್ಮರೆಡೆಗೆ ಹೋಗಿ ಮತ್ತೆ ತಾನು ಹೋರಾಡುವೆನೆಂಬ ಬಗ್ಗೆ ತನ್ನ ಭೀಷ್ಮರ ಅನುಜ್ಞೆಯನ್ನು ಕೇಳಲು ಬಂದಿದ್ದಾನೆ. ಭೀಷ್ಮರು ಸಂತೋಷದಿಂದ ಆತನಿಗೆ ಹೋರಾಡುವಂತೆ ತಿಳಿಸಿದ್ದಾರೆ, ಸತ್ಯವನ್ನು ಹೇಳಿದ್ದಾರೆ. ಇದರಿಂದ ಕರ್ಣನು ಸಹ ಉತ್ಸಾಹಭರಿತನಾಗಿ ಕೌರವನೆಡೆಗೆ ಬಂದಿದ್ದಾನೆ. ಹೀಗೆ ದ್ರೋಣರ ಸೇನಾಪತ್ಯದಲ್ಲಿ ಮತ್ತೆ ಹೋರಾಟ ನಡೆದಿದೆ. ಕರ್ಣನ ಬಳಿ ಕೌರವ ಕೇಳಿಯೇ ದ್ರೋಣನನ್ನು ಸೇನಾಪನನ್ನಾಗಿಸಿದ್ದಾನೆ. ಮುಂದಿನ ಹೋರಾಟದಲ್ಲಿ 5 ದಿನದಲ್ಲಿ ದ್ರೋಣರ ಅವಸಾನ ದೃಷ್ಟದ್ಯುಮ್ನನಿಂದ ಆಗಿದೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ತಾನು ಕಂಡ ಚಿಂತನೆಯನ್ನು ಹೇಳಿಕೊಟ್ಟ. ಇದರಿಂದ ಗಾಬರಿಯಾದ ಧೃತರಾಷ್ಟ್ರ ದ್ರೋಣನೇ ಮುಗಿದನೋ ಎನ್ನುವ ಅಳವಿನಲ್ಲಿ ವಿಸ್ತಾರವಾಗಿ ತನಗೆ ತಿಳಿಸಿಕೊಡಬೇಕು ಅಂತ ಚಿಂತನೆಯನ್ನು ಕೇಳಿದ್ದಾನೆ. ಹೀಗಾಗಿ ಅದನ್ನು ಮತ್ತೆ ಸಂಜಯ ಧೃತರಾಷ್ಟ್ರನಿಗೆ ತಾನು ಕಂಡ ವಿಶೇಷಗಳ ವಾರ್ತೆಗಳನ್ನು ತುಂಬಿಸಿಕೊಟ್ಟಿದ್ದಾನೆ. ಧೃತರಾಷ್ಟ್ರನಿಗೆ ದ್ರೋಣನನ್ನು ಕರ್ಣನ ಅನುಮತಿಯ ಮೇರೆಗೆ ಕೌರವ ಮತ್ತುಳಿದ 9 ಅಕ್ಷೋಹಿಣಿ ಸೈನ್ಯಕ್ಕೆ ಒಡೆಯನನ್ನಾಗಿಸಿದ್ದಾನೆ. ಈಗಾಗಲೇ 10 ದಿನದ ಹೋರಾಟದಲ್ಲಿ 2 ಅಕ್ಷೋಹಿಣಿ ಸೈನ್ಯವನ್ನು ಕೌರವರು ಕಳ್ಕೊಂಡಿದ್ದಾರೆ. ದ್ರೋಣ ಅದನ್ನು ಮುನ್ನಡೆಸಬೇಕು. ದ್ರೋಣ ಹೋರಾಟಕ್ಕೆ ಇಳಿದಿದ್ದಾನೆ. ಇತ್ತ ದೃಷ್ಟದ್ಯುಮ್ನನ ಸೇನಾಪತ್ಯದಲ್ಲಿ ಪಾಂಡವರ ಸೈನ್ಯ ಸಜ್ಜುಗೊಂಡಿದೆ. ಹೋರಾಟ ಆರಂಭವಾಗಿದೆ. ಅದಾಗಲೇ ಭೀಮಸೇನ ದ್ರೋಣನಿಗೆ ಧಾವಿಸಿದ್ದಾನೆ. ದ್ರೋಣನನ್ನು
ಭೀಮನಿಂದ ಕಾಪಾಡಿಕೊಳ್ಳಲು ಮತ್ತೆ ಅಶ್ವತ್ಥಾಮನು ಸೇರಿಕೊಂಡಿದ್ದಾನೆ. ಅತ್ತ ಭೀಮಸೇನನಿಗೆ ಸಹಾಯಕ್ಕಾಗಿ ತುಂಬ ಉತ್ಸಾಹದಿಂದ ಅಭಿಮನ್ಯು ಬಂದಿದ್ದಾನೆ. ಹೀಗಾಗಿ ಭೀಮನನ್ನು ಎದುರಿಸಲು ಕೌರವ ಸೈನ್ಯದಿಂದ ಅಶ್ವತ್ಥಾಮನ ಜೊತೆಯಲ್ಲಿ ಮತ್ತು ಕೃತವರ್ಮ, ಅದಾಗೆ ಶಲ್ಯ ಇವರು ಸೇರಿಕೊಂಡಿದ್ದಾರೆ. ಬಹಳ ಜೋರಾದಂತಹ ಸಾಮರ್ಥ್ಯವುಳ್ಳವ ಶಲ್ಯ ಭೀಮಸೇನನ ಜೊತೆಯಲ್ಲಿ ಹೋರಾಡ್ತಾ ಮೂರ್ಛೆಯನ್ನೇ ಪಡೆದಿದ್ದಾನೆ. ಅವನನ್ನು ಮತ್ತೆ ರಣಾಂಗಣದಿಂದ ಕೃಪಾಚಾರ್ಯ ಅತ್ತ ಕರ್ಕೊಂಡೋಗಿದ್ದಾನೆ. ಹೀಗಾಗಿ ಬಹಳ ದೊಡ್ಡದಾದ ಒಂದು ಪಾತವನ್ನು ಕಂಡ ಕೌರವ ಗಾಬರಿಯನ್ನು ಪಡೆದಿದ್ದಾನೆ. ಇತ್ತ ದ್ರೋಣರು ಹೋರಾಟವನ್ನು ಅಭಿಮನ್ಯುವಿನ ಜೊತೆಯಲ್ಲಿ ಆರಂಭಿಸಿದ್ದಾರೆ. ಅವನ ರಕ್ಷಣೆಗಾಗಿ ಅರ್ಜುನನು ಧಾವಿಸಿದ್ದಾನೆ. ಹೀಗೆ ಮೊದಲ ದಿವಸದಲ್ಲಿ ಅರ್ಜುನನ ವಿಶೇಷವಾದಂತಹ ಕಣಗಾಪಿನಿಂದ ಧರ್ಮಜನ ಯಾವುದೊಂದು ತೊಂದರೆ ಆಗಿರಲಿಲ್ಲ. ದ್ರೋಣ ಹೋರಾಟಕ್ಕೆ ಇಳಿಯುವಾಗಲೇ ಕೌರವನ ಮಾತಿನಂತೆ ಧರ್ಮರಾಜನನ್ನು ಹಿಡಿದು ತರುವೆನೆಂಬ ಯೋಚನೆಯಲ್ಲಿದ್ದ. ಆದರೆ ಮತ್ತೆ ಮರುದಿನದ ಹೋರಾಟಕ್ಕೆ ನಿಂತಾಗ ಕೌರವ ಕೇಳುತ್ತಾನೆ, ಹೇಳಿಕೊಂಡಂತೆ ನಡೀಲಿಲ್ಲಲ್ಲ ಅಂತ ಮೂದಲಿಸ್ತಾನೆ. ನನಗೆ ಅರ್ಜುನನಿಂದಾಗಿ ಆಗಲಿಲ್ಲ ಅಂತ ಸಹಜವಾಗಿಯೇ ತನ್ನ ಪೌರುಷದ ಕಮ್ಮಿತನವನ್ನು ಹೇಳಿಕೊಂಡ. ದೂರಕ್ಕೆ ಅರ್ಜುನ ಹೋಗಿದ್ದರೆ ಮತ್ತೆ ನಾನು ಹಿಡಿಯಬಲ್ಲೆ ಎನ್ನುವ ಭರವಸೆಯನ್ನು ತುಂಬಿಸಿದ್ದಾನೆ. ಹೀಗಾಗಿ ಸಂಶಕ್ತಕರನ್ನು ಎದುರು ಮಾಡಿಕೊಂಡು ತ್ರಿಗರ್ತರಾಜನ ಸುಶರ್ಮನ ನೇತೃತ್ವದಲ್ಲಿ ಅರ್ಜುನನ ದೂರಕ್ಕೆ ಹೋರಾಟಕ್ಕೆ ಕರೆದಿದ್ದಾರೆ. ಅವನ ಜೊತೆಯಲ್ಲಿ ಮತ್ತೈವರು ಸೇರಿಕೊಂಡಿದ್ದಾರೆ. ಸತ್ಯವ್ರತ, ಸತ್ಯರಥ, ಸತ್ಯಕರ್ಮ, ಸತ್ಯವರ್ಮ, ಸತ್ಯೇಯು ಇವರೆಲ್ಲ ಸೇರಿಕೊಂಡು ಅರ್ಜುನನನ್ನು ಬಹಳ ದೂರಕ್ಕೆ ಹೋರಾಟಕ್ಕೆ ಬೆಳಗಿನಿಂದಲೇ ಕರ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ಭೀಮಸೇನನ ಭರವಸೆಯಲ್ಲಿ, ದೃಷ್ಟದ್ಯುಮ್ನನ ಕಣಗಾಪಿನಲ್ಲಿ ಧರ್ಮರಾಜನ ನಡೆದಿದೆ. ಅದಾಗಲೇ ದ್ರೋಣ ಮತ್ತೆ ಧರ್ಮರಾಜನನ್ನು ಹಿಡಿಯಲೋಸುಗ ಓಡಿ ಬಂದಿದ್ದಾನೆ. ಆದರೆ ಭೀಮಸೇನನ ನೇತೃತ್ವ ಇರಲಾಗಿ ಹೋರಾಟದಲ್ಲಿ ಆಗಲಿಲ್ಲ ಆತಗೆ. ಇತ್ತ ಭೀಮಸೇನನನ್ನು ಆನೆಯ ರಾಶಿಯಲ್ಲಿ ಬಿಟ್ಟಿದ್ದಾರೆ. ಎಲ್ಲ ಆನೆಗಳನ್ನು ಮುಗಿಸುತ್ತಾ ಭಗದತ್ತನ ಬಹಳ ದೊಡ್ಡದಾದ ಆನೆಯೆಡೆಗೆ ಧಾವಿಸಿದ್ದಾನೆ. ಭಗದತ್ತನು ಬಹಳಷ್ಟು ವೈಭವದಿಂದ ಹೋರಾಟವನ್ನು ನಡೆಸ್ತಾ ಬಹಳ ಜೋರಾಗಿ ಭೀಮಸೇನನ ಮತ್ತು ಅವನ ಜೊತೆಯಲ್ಲಿ ನಿಂತ ಸಾತ್ಯಕಿಯ, ಅದಾಗಿ ಅಭಿಮನ್ಯುವಿನ ಎಲ್ಲರ ಕುದುರೆಗಳನ್ನು ಆನೆ ಎತ್ತಿ ಎಸೆದಿದೆ. ಅವರೇನು ಕಷ್ಟದಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಅದನ್ನು ದೂರದಲ್ಲೇ ಕಂಡ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಕಷ್ಟಕ್ಕೊಳಗಾದರೆ ಕೆಲವೊಮ್ಮೆ ಭೀಮಸೇನ ಮುಗಿಸಿಬಿಟ್ಟಾನು, ಹೋಗುವ ಅಂತಾನೆ. ಅವನ ಕೈಯಲ್ಲಿ ವೈಷ್ಣವಾಸ್ತ್ರ ಇದೆ ಭಗದತ್ತನಲ್ಲಿ, ಅದನ್ನು ಆತ ಪ್ರಯೋಗಿಸಿಯಾನು. ಹೀಗಾಗಿ ಸ್ವಾಷ್ಟ್ರಾಸ್ತ್ರದಿಂದ ಸಂಶಕ್ತನನ್ನು ಅರ್ಜುನ ಮೋಹಗೊಳಿಸ್ತಾನೆ. ಇದರಿಂದ ಸಂಶಪ್ತಕರ ಪಡೆ ಖಂಡಿತವಾಗಿಯೂ ಅರ್ಜುನನನ್ನು ಮುಗಿಸುತ್ತೇ ಬರುತ್ತೇವೆ ಅನ್ನತಕ್ಕಂತಹ ಶಪಥ ಮಾಡಿಕೊಂಡು ಹೋರಾಟ ಮಾಡುತ್ತಿರುವವರ ಪಡೆ ಅವರವರೇ ನೋಡಿಕೊಂಡು ಇವನು ಕೃಷ್ಣ ಇವನು ಅರ್ಜುನ ಅಂತ ಹೇಳಿಕೊಂಡು ಹೊಡೆದಾಡ್ತಾ ಇದ್ದಾರೆ. ಇತ್ತ ಅರ್ಜುನ ಧಾವಿಸಿದವನೇ ಭಗದತ್ತನಲ್ಲಿ ಹೋರಾಡಿದ್ದಾನೆ. ಭಗದತ್ತ ಅಂಕುಶದಲ್ಲಿ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡಿ ಕೃಷ್ಣನಿಗೆ ಎಸೆದಿದ್ದಾನೆ. ಕೃಷ್ಣನ ಕ್ರಮವಿತ್ತು ಹಾಗೆ, ಹೋರಾಟ ಮಾಡದವರ ಮೇಲೆ ಪ್ರಯೋಗ ಮಾಡಿದ್ರದನ್ನು ತಾನು ಸ್ವೀಕಾರ ಮಾಡಲಿಕ್ಕುಂಟು ಅಂತ, ಆ ಅಸ್ತ್ರ ವ್ಯರ್ಥ ಆಗ್ತದೆ ಅಂತ. ಹೀಗಾಗಿ ಅವನ ಕೊರಳಿನಲ್ಲಿ ಅದು ವೈಜಯಂತಿ ಮಾಲೆಯಾಗಿ ಬಿಡ್ತದೆ. ಇದನ್ನು ಗಮನಿಸಿದ ಅರ್ಜುನ ಕೇಳ್ತಾನೆ ಕೃಷ್ಣನ ಹತ್ರ, ನೀನೇಕೆ ಹೋರಾಟದಲ್ಲಿ ಸೇರಿದೆ ಅಂತ. ಇಲ್ಲ, ಅದು ನನ್ನದೇ, ನಾನು ಆತನಿಗೆ ಹಿಂದೆ ಅವನಪ್ಪನಿಗೆ ಕೊಟ್ಟಿದ್ದೆ ಅಂತ ನರಕನ ಕಥೆಯನ್ನು ವರಾಹ ರೂಪದ ಚರಿತ್ರೆಯನ್ನು ಹೇಳುತ್ತಾನೆ. ವರಾಹನಾಗಿ ನಿಂತು ಭೂಮಿಯ ಉದ್ಧಾರ ಮಾಡಿದಾಗ ಈ ನೆಲದ ಒಡತಿಯಾದ ಭೂದೇವಿ ನನ್ನಿಂದ ನರಕನನ್ನು ಪಡೆದಳು. ಅವನ ಮಗನಿಗೂ ಸಹ ಈ ಅಸ್ತ್ರ ಉಪಯೋಗಕ್ಕೆ ಬರಲಿ ಅಂತ ವರ ಕೊಟ್ಟಿದ್ದೆ. ಹೀಗಾಗಿ ಆ ಅಸ್ತ್ರವನ್ನು ನನಗೆ ಆತ ಪ್ರಯೋಗ ಮಾಡಿದ್ದಾನೆ, ಅದು ಮಾಲೆಯಾಗಿದೆ ಅಂತಾನೆ. ಇತ್ತ ದ್ರೋಣರ ಹಿಡಿತಕ್ಕೆ ಒಳಗಾಗಲು ಧರ್ಮರಾಜ ಸಿಕ್ಕಿಬಿದ್ದಿದ್ದಾನೆ. ಅರ್ಜುನ ಬರುವ ಮುಂಚೆ ಆತನ ಸೋಲು ಕಂಡಿದೆ. ಹಾಗಾಗಿ ಧರ್ಮರಾಜ ಕೈ ಮೇಲೆತ್ತಿಕೊಂಡು ಪಲಾಯನ ಮಾಡಿದ್ದಾನೆ. ಅವನನ್ನು ಸಹದೇವ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಕರ್ಕೊಂಡೋಗಿದ್ದಾನೆ. ಹೀಗಾಗಿ ಏನೋ ತಪ್ಪಿಸಿಕೊಂಡಿದ್ದಾನೆ ಅಂತ ಮರುದಿನ ಹಿಡಿದಾಕಬೇಕೆನ್ನುವ ಮತ್ತೆ ಯುದ್ಧಕ್ಕೆ
ದ್ರೋಣ ಸಜ್ಜಾಗಿದ್ದಾನೆ. ಮತ್ತೊಮ್ಮೆ ಕೌರವ ಬಂದು ಕೇಳ್ತಾನೆ ದ್ರೋಣರ ಹತ್ರ, ಇವತ್ತು ಕೆಲಸ ಆಗಲಿಲ್ಲ, ಮತ್ತೆ 2 ದಿನ ಆಗಿದೆ, ಈಗ ನಿನ್ನ ಪಾರಪತ್ಯದಲ್ಲಿ ಏನಾಯಿತು ಅಂತಾನೆ. ನಾನು ಮಹಾರಥನನ್ನು ಇವತ್ತು ಉರುಳಿಸ್ತೇನೆ ಅಂತ ಹೇಳಿಕೊಳ್ಳುತ್ತಾನೆ. ಹಾಗೆ ಮುಂದಿನ ಅವಾಂತರ ಪರ್ವ ಅಭಿಮನ್ಯುವ ವಧೆಯ ಪರ್ವ. ಈಗ ಯಾವತ್ತು ಪದ್ಮವ್ಯೂಹವನ್ನು ದ್ರೋಣ ರಚನೆ ಮಾಡಿದ್ದಾನೆ. ಅಭೇದ್ಯವಾದ ಪದ್ಮವ್ಯೂಹ ಮಂತ್ರಗಳನ್ನು ವಿಶೇಷವಾಗಿ ಜಪಿಸಿಕೊಳ್ಳದೆ ಅದರೊಳಗೆ ಹೋಗಲಿಕ್ಕೆ ಯಾರಿಗೂ ಆಗದಂತೆ ಮಾಡಿ ನಿಂತಿದ್ದಾನೆ. ಅದನ್ನು ಮುರಿಯಲೋಸುಗ ಅಭಿಮನ್ಯುವನನ್ನು ಕಳಿಸಿದ್ದಾರೆ. ಆವತ್ತು ಮತ್ತೆ ಸಂಶಪ್ತಗರ ಉಳಿದವರ ಜೊತೆಯಲ್ಲಿ ಹೋರಾಡಲು ಅರ್ಜುನ ಆಗ್ನೇಯದ ದಿಕ್ಕಿಗೆ ಅವರು ಕರೆದಂತೆ ತೆರಳಿದ್ದಾನೆ ಕೃಷ್ಣನ ಜೊತೆಯಲ್ಲಿ. ಇತ್ತ ಧರ್ಮರಾಜ ಅಭಿಮನ್ಯುವನನ್ನು ಕೇಳಿದ್ದಾನೆ. ಭೀಮಾದಿಗಳಿಗೆ ಅದು ಗೊತ್ತಿದ್ದರೂ ಕೃಷ್ಣನ ಸಂಕಲ್ಪವನ್ನು ಅರಿತವರು ಅಭಿಮನ್ಯುವಿನಿಗೆ ಬಿಟ್ಟಿದ್ದಾರೆ. ಅಭಿಮನ್ಯು ವ್ಯೂಹವನ್ನು ಮುರಿದುಕೊಂಡು ಒಳಗೆ ಪ್ರವೇಶ ಮಾಡಿದ್ದಾನೆ. ಅಶ್ವತ್ಥಾಮನ ಜೊತೆಯಲ್ಲಿ ಕೃತವರ್ಮನೊಡನೆ, ಹಾಗೆ ದುರ್ಯೋಧನ ಮತ್ತು ಶಲ್ಯ ಇವರೆಲ್ಲರ ಜೊತೆಯಲ್ಲಿ ಹೋರಾಟ ಮಾಡ್ತಾ ಮುಂದುವರಿಯುತ್ತಾ ದುರ್ಯೋಧನನ ಮಗನನ್ನು ಲಕ್ಷಣನನ್ನು ಸಂಹಾರ ಮಾಡಿದ್ದಾನೆ. ಅದರಂತೆ ಬೃಹದ್ಬಲನನ್ನು ಮುಗಿಸಿದ್ದಾನೆ. ಬಹಳ ಜೋರಾದ ಕಾದಾಟವನ್ನು ನೋಡಿದ ಅವರು ಏನಾದರೂ ತಂತ್ರದಲ್ಲಿ ಆತನನ್ನು ಸಂಹಾರ ಮಾಡಬೇಕು, ಹಿಡಿದಾಕಬೇಕು ಅಂತ ಕಣಸನ್ನೆ ಮಾಡಿಕೊಂಡು ಕೇಳಿಕೊಂಡು ದ್ರೋಣನ ಒಪ್ಪಿಗೆಯಂತೆ ಹಿಂಬದಿಯಿಂದ ಆತನ ಧನುಸ್ಸಿನ ಹಗ್ಗವನ್ನು ಕತ್ತರಿಸ್ತಾನೆ ಕರ್ಣ. ಹಾಗೆ ಮತ್ತೆ ಮುಂದುವರಿದು ಅವನ ಸಾರಥಿಯನ್ನು ಕೃಪಾಚಾರ್ಯರು ಸಂಹಾರ ಮಾಡ್ತಾರೆ ಇಬ್ಬರನ್ನು. ಆಚೆ ನಿಂತಾಗ ದ್ರೋಣ ಅವನ ಕುದುರೆಗಳನ್ನು ಮುಗಿಸ್ತಾನೆ. ಕರ್ಣೋ ಧನುಸ್ತಸ್ಯ ಕೃಪಶ್ಚ ಸಾರಥಿ ದ್ರೋಣ ಹಯಾನ್ ವಿಧಮ್ಯ ಸಾಯಕೈಹಿ ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಆತನಿಗೆ ಸಂಕಟವನ್ನು ಕೊಟ್ಟರು. ಕತ್ತಿ ಚರ್ಮ ಹಿಡಿದು ಹೋರಾಡಲು ಬಂದಿದ್ದಾನೆ. ಮತ್ತೆ ಎಲ್ಲವನ್ನು ಕಳ್ಕೊಂಡ ಅಭಿಮನ್ಯು, ಅದನ್ನು ಕರ್ಣ ಮತ್ತು ದ್ರೋಣರು ಕತ್ತರಿಸಿದ್ದಾರೆ. ನೆಲಕ್ಕೆ ಬಿದ್ದ ರಥದ ಚಕ್ರದಲ್ಲಿ ಹೋರಾಟ ಮಾಡಿದ್ದಾನೆ. ಅಷ್ಟು ಅದ್ಭುತವಾದ ಅಭಿಮನ್ಯುವಿನ ಹೋರಾಟ ಅಂದರೆ ಅವನು ನೆಲದಲ್ಲಿದ್ದಾನೆ, ಕೆಲವೊಮ್ಮೆ ಹಾರ್ತಾ ಇದ್ದಂತೆ, ಆಕಾಶದಲ್ಲಿದ್ದಂತೆ. ಹೀಗೆ ಹಾರಾಡಿಕೊಂಡು ಹೋರಾಡಿದ ಅಭಿಮನ್ಯುವಿನ ಮೇಲೆ ಎಲ್ಲರೊಟ್ಟು ಸೇರಿ ಹೋರಾಟವನ್ನು ಕೊಟ್ಟಿದ್ದಾರೆ. ಕೊನೆಗೆ ದುಶ್ಯಾಸನನ ಮಗ ಗದೆ ಹಿಡಿದು ಅಭಿಮನ್ಯುವಿನೆಡೆಗೆ ಧಾವಿಸಿದ್ದಾನೆ. ಆತನು ಗದೆಯಿಂದ ಪ್ರಹಾರ ಮಾಡಿದ್ದಾನೆ. ಹೀಗಾಗಿ ಇರುವರು ಸರಿಯಾಗಿ ಗದಾಘಾತಗಳಿಂದ ಸಾವನ್ನು ಅಪ್ಪಿದ್ದಾರೆ. ಮುಂದೆ ಸಂಶಕ್ತರೆಡೆಗೆ ಸಾಗಿ ನಿಂತ ಅರ್ಜುನನಿಗೆ ಸುದ್ದಿ ತಿಳಿದಿರುವುದಿಲ್ಲ. ಸಂಜೆ ಬಂದಾಗ ಶಾಂತವಾದ ವಾತಾವರಣ ನೋಡಿ ಗಾಬರಿ ಪಡ್ತಾನೆ. ಇತ್ತ ಧರ್ಮರಾಜ ಅಭಿಮನ್ಯು ಸತ್ತದ್ದಕ್ಕಾಗಿ ಹತ್ತುಕೊಂಡಾಗ ವ್ಯಾಸರು ಅವನನ್ನು ಸಮಾಧಾನ ಪಡಿಸ್ತಾರೆ. ಹಿಂದೆ ಪ್ರಜೆಗಳು ಸಾಯದಿದ್ದಾಗ ಬ್ರಹ್ಮದೇವನ ಸಂಕಲ್ಪದಂತೆ ಮೃತ್ಯುದೇವತೆ ಸೃಷ್ಟಿಯಾಗಿತ್ತು. ಹಾಗೆ ಅಕಂಬನ ರಾಜ ತನ್ನ ಯುದ್ಧದಲ್ಲಿ ಸೆರೆಯಾಗ್ತಾನೆ. ಅವನ ಮಗ ನಾರಾಯಣ ಭಕ್ತ ಹರಿ ಎನ್ನುವವ ಸಾವನ್ನಪ್ಪಿರುತ್ತಾನೆ. ಆತನು ಸಹ ಸಂಕಟಕ್ಕೊಳಗಾದಾಗ ಈ ಸನ್ನಿವೇಶದಲ್ಲಿ ಮೃತ್ಯುದೇವತೆ ಕಥೆಯನ್ನು ಹೇಳಿರ್ತಾರೆ ಅಂತ ವ್ಯಾಸರು ಹೇಳುತ್ತಾ, ನಾರದರು ಸಂಜಯ ರಾಜನಿಗೆ ಹೋರಾಟದಲ್ಲಿ ಇಂತಹ ತೊಂದರೆ ಪಟ್ಟಾಗ ಅನೇಕ ರಾಜರ ಚರಿತೆಯನ್ನು ಹೇಳಿದ್ದನ್ನು ಹೇಳುತ್ತಾನೆ. 16 ರಾಜರ ಚರಿತೆಯನ್ನು ಆ ಹೊತ್ತಿನಲ್ಲಿ ಧರ್ಮರಾಜನಿಗೆ ವ್ಯಾಸರು ನೆನಪಿಸಿಕೊಡ್ತಾರೆ. ಅಂಗನ, ಅಂಬರೀಷನ, ಗಯನ, ಹಾಗೆ ಮಾಂಧಾತ್ರವಿನ, ಮರುತ್ತು ರಾಜನ, ಮತ್ತು ಅದರಂತೆ ಶಶಿಬಿಂದುವಿನ, ಶಿಬಿಯ, ಸುಹೋತ್ರ ರಾಜನ ಚರಿತ್ರೆಗಳನ್ನೆಲ್ಲ ತಿಳಿಸ್ತಾರೆ. ಭಗೀರಥನ, ಅದರೊಟ್ಟಿಗೆ ಭರತ ಚಕ್ರವರ್ತಿಯ, ಹಾಗೆ ಇಬ್ಬರೂ ರಾಮರ ಚರಿತೆಯನ್ನು ಹೇಳುತ್ತಾನೆ. ಹೀಗೆ 16 ರಾಜರ ಚರಿತೆಯ ಜೊತೆಯಲ್ಲಿಗೆ ಧರ್ಮರಾಜನನ್ನು ಸಮಾಶ್ವಾಸನೆಗೊಳಿಸ್ತಾರೆ. ಇತ್ತ ಅರ್ಜುನ ವಿಷಯ ತಿಳಿದವ ನಾಳೆ ಸೂರ್ಯಾಸ್ತದ ಒಳಗೆ ತಡೆ ಮಾಡಿದ ನನ್ನ ಮಗನ ಸಾವಿಗೆ ಕಾರಣರಾದ ಜಯದ್ರಥನನ್ನು ಸಾಯಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಅಲ್ಲದೆ ಹೋದಲ್ಲಿ ಅಗ್ನಿ ಪ್ರವೇಶಕ್ಕೆ ಶಪಥ ಇಟ್ಟಿದ್ದಾನೆ. ಹೀಗೆ ಮರುದಿನದ ಹೋರಾಟದಲ್ಲಿ ಶಕಟಾಬ್ಜ ವ್ಯೂಹವನ್ನು ದ್ರೋಣರು ತಯಾರಿಸಿದ್ದಾರೆ. ದುರ್ಯೋಧನ ಕೇಳಿದ್ದಾನೆ ಜಯದ್ರಥನ ರಕ್ಷಣೆ ಆಗಲಿಕ್ಕಿದೆ ಅಂತ. ಜಯದ್ರಥ ಆಗಾಗಲೇ ಶಪಥ ಕೇಳಿ
ಓಡಲು ನಿಂತಿದ್ದಾನೆ. ನಾನು ಹೋರಾಟಕ್ಕೆ ಬರುವುದಿಲ್ಲ, ನಾನು ಇದಕ್ಕೆ ಸಂಬಂಧಪಟ್ಟವನಲ್ಲ ಅಂತ. ನಿಜವಾಗಿ ಕೌರವನಲ್ಲವ, ದುಶ್ಶಲೆಯ ಗಂಡ, ಕೌರವರ ತಂಗಿಯ ಗಂಡ ಆತ. ಹಾಗಾಗಿ ಸೈಂಧವ ಅವನು ತಾನು ಹೋಗ್ತೇನೆ ಅಂದರೆ ಅವರು ನಿಲ್ಲಿಸಿ, ಇಲ್ಲ ರಕ್ಷಣೆ ಮಾಡ್ತೇವೆ ಹೇಳಿ ಅವನು ಬಹುದೂರದಲ್ಲಿ ನಿಲ್ಲಿಸಿ, ಎದುರಲ್ಲಿ ದ್ರೋಣ, ಕೃಪ, ಅಶ್ವತ್ಥಾಮ ಇವರೆಲ್ಲ ಸಾಲು, ಕೃತವರ್ಮ ಇವರೆಲ್ಲ ಸಾಲು ಹೋರಾಟದಲ್ಲಿ ನಿಂತಿದ್ದಾರೆ. ಹೀಗೆ ಬಹಳ ಜೋರಾದಂತಹ ಹೋರಾಟ, ಜಯದ್ರಥ ವಧ ಪರ್ವ, ಅವಾಂತರ ಪರ್ವ. ಆ ದಿನ ಅರ್ಜುನ ಒಳಗೆ ಪ್ರವೇಶ ಮಾಡ್ತಾನೆ. ದ್ರೋಣ ಪ್ರವೇಶ ಮಾಡಲಿಕ್ಕೆ ಬಿಟ್ಟ ಅಂತ ಹೇಳಿಕೊಳ್ಳುತ್ತಾನೆ ಮುಂದಕ್ಕೆ. ಆದರೆ ಎಷ್ಟು ಜೋರಾಗಿ ಕೃಷ್ಣ ಗಾಡಿ ಓಡಿಸಿದ್ದಾನೆ ಅಂದರೆ ದ್ರೋಣರು ಹೊಡೆದ ಬಾಣಗಳು ಅರ್ಜುನನ ರಥದ ಹಿಂದಕ್ಕೆ ಬೀಳ್ತಾ ಇತ್ತು. ಅಷ್ಟು ಮುಂದಕ್ಕೆ ಹೋಗಿ ಬಿಟ್ಟಿದ್ದಾನೆ ರಥ ಹೊಡೆದ. ಅರ್ಜುನ ಬಾಣಪ್ರಯೋಗ ಮಾಡಿ ದ್ರೋಣರ ಮೇಲೆ, ಅವರು ಬಾಣಪ್ರಯೋಗ ಮಾಡೋ ಮುಂಚೆ ದ್ರೋಣರನ್ನು ಅತಿಕ್ರಮಿಸಿಕೊಂಡು ಕೃಷ್ಣನ ರಥ ಹೋಗ್ತಿತ್ತು. ಹೀಗೆ ದ್ರೋಣರನ್ನು ತಪ್ಪಿಸಿಕೊಂಡು ಹೋಗಿದ್ದಾರೆ. ಆದರೆ ಮತ್ತೆ ಯಾರನ್ನು ಬಿಡದಂತೆ ಬಹಳ ಜೋರಾಗಿ, ಹಿಂದಿನ ದಿನ ಜಯದ್ರಥ ತಡೆದಂತೆ, ಯಾರನ್ನು ಒಳಗೆ ಹೋರಾಡದಂತೆ ಅಭಿಮನ್ಯು ಒಳಹೊಕ್ಕಾಗ ಮಾಡಿದಂತೆ ಇವತ್ತು ದ್ರೋಣ ನಿಂತಿದ್ದಾನೆ. ಒಳಗೆ ಹೊಕ್ಕ ಅರ್ಜುನ ಎಲ್ಲರನ್ನು ಮುಗಿಸ್ತಾ ಹೋಗಿದ್ದಾನೆ ಎದುರು ಬಂದವರನ್ನು. ದೃಢಾಯು, ಅಚ್ಯುತಾಯು, ಶ್ರುತಾಯು, ಅಂಬಷ್ಟ, ವಿಂದಾನವಿಂದರು, ಕಾಂಬೋಜ ಸುದಕ್ಷಿಣ, ಯಾರೆಲ್ಲ ಬರ್ತಾರೆ ದೊಡ್ಡ ದೊಡ್ಡ ಪಡೆಯಲ್ಲಿ ಅವರನ್ನೆಲ್ಲ ಮುಗಿಸ್ತಾ ಮುಂದಕ್ಕೆ ಹೋರಾಟ ನಡೆಸಿಕೊಡ್ತಾ ಇದ್ದಾನೆ. ಹೀಗೆ ಹೋರಾಟದಲ್ಲಿ ಅರ್ಜುನನ ರಥ ಮುಂದುವರಿದರೆ ಇತ್ತ ದ್ರೋಣ ವಿಶೇಷವಾಗಿ ಧರ್ಮರಾಜನನ್ನು ಹಿಡಿಯಲೋಸ್ಕರ ಉಪಕ್ರಮಿಸಿದ್ದಾನೆ. ಎದುರುಗೊಂಡ ಸತ್ಯಜಿತನನ್ನು ಸಂಹಾರ ಮಾಡಿದ್ದಾನೆ. ಮತ್ತೆ ಬರುವ ಪಾಂಚಾಲದ ಅರಸರನ್ನೆಲ್ಲ ಮುಗಿಸ್ತಾ ಇದ್ದಾನೆ. ಇತ್ತ ಭೀಮಸೇನ ರಕ್ಷಣೆಯಲ್ಲಿ ನಿಂತಿದ್ದಾನೆ. ಅಶ್ವತ್ಥಾಮನು ಸಹ ಭೀಮಸೇನ ಜೊತೆಯಲ್ಲಿ ಹೋರಾಟವನ್ನು ನೀಡಿದ್ದಾರೆ. ಹೀಗೆ ಉಭಯ ತಂಡಗಳಲ್ಲಿ ಘನಘೋರವಾದಂತಹ ಹೋರಾಟ ನಡೀತಾ ಇದೆ. ಮುಂದುವರಿದ ಅರ್ಜುನನ ಯಾವುದೇ ಪ್ರಕಾರವಾದ ವಾರ್ತೆಗಳು ಕೇಳುತ್ತಾ ಇಲ್ಲ. ಭೀಮಸೇನನ ಮೇಲೆ ನುಗ್ಗಿ ಬಂದವರೆಲ್ಲ ಮುಗಿದು ಬೀಳ್ತಾ ಇದ್ದಾರೆ. ಪಾಂಚಜನ್ಯದ ಶ್ರವಣ ಶಬ್ದ ಕೇಳುತ್ತಾ ಇದೆ. ಗಾಬರಿಪಟ್ಟ ಧರ್ಮರಾಜ ಕೇಳುತ್ತಾನೆ, ಏನೋ ಆಗಿದೆಯೇನೋ ಅರ್ಜುನನಿಗೆ ಅಂತ. ಸಾತ್ಯಕಿಯನ್ನು ಹೋಗಲು ತಿಳಿಸ್ತಾನೆ. ಸಾತ್ಯಕಿ ಕೃಷ್ಣನ ಪ್ರಿಯ ಶಿಷ್ಯ ಇದ್ದಾನೆ. ಅವನ ದಿನದಲ್ಲಿ ಕೃತವರ್ಮನಿಗೆ ಕೃಷ್ಣ ವರ ನೀಡಿದ್ದ, ಎಲ್ಲರನ್ನು ಸೋಲಿಸಲಿಕ್ಕೆ ಬರ್ತದೆ, ತಡಿಲಿಕ್ಕಾಗತ್ತೆ ಅಂತ. ಆದರೆ ಯಾದವರನ್ನು ಬಿಟ್ಟು ಎನ್ನುವ ನೆಲೆಯಲ್ಲಿ ಸಾತ್ಯಕಿಯನ್ನು ಏನು ಮಾಡ್ತಾ ಇಲ್ಲವ, ಆಗ್ತಾ ಇಲ್ಲ. ಹಾಗಾಗಿ ಸಾತ್ಯಕಿ ಮುನ್ನುಗ್ಗಿದ್ದಾನೆ ಧರ್ಮರಾಜನ ಹೇಳಿ ಕೇಳಿ. ಸಾತ್ಯಕಿ ಹೋಗುವಾಗಲೂ ಸಿಕ್ಕಿದವರನ್ನೆಲ್ಲ ಮುಗಿಸಿದ್ದಾನೆ. ಕಲ್ಲಿನಲ್ಲಿ ಯುದ್ಧ ಮಾಡತಕ್ಕಂಥ ಪರ್ವತ ಶ್ರೇಣಿಯವರು ಇದ್ದರು, ಪಾಷಾಣ ಯೋಧಿಗಳು ಅಂತ ಅರ್ಥ. ಅವರನ್ನು ಚಚ್ಚಿಕೊಂಡು ಮುಂದುವರಿದಿದ್ದಾನೆ. ಬೇಕಾದಾಗ ತಡೆ ಮಾಡಲಿಕ್ಕೋಸ್ಕರ ಅಲ್ಲಲ್ಲಿ ಒಂದೊಂದು ತುಕಡಿಗಳನ್ನು ದುರ್ಯೋಧನ, ದುಶ್ಯಾಸನ ಇಟ್ಟಿದ್ದಾರೆ. ಅವರನ್ನೆಲ್ಲ ಮುಗಿಸ್ತಾ ಮತ್ತೆ ಭೂರಿಶ್ರವಸ್ಸಿನ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಎಲ್ಲವನ್ನು ಕಳ್ಕೊಂಡ ಸಾತ್ಯಕಿ ಕೊನೆಗೆ ಭೂರಿಶ್ರವಸ್ಸು ಅವನನ್ನು ಕಡಿಬೇಕು ಅಂತ ಕತ್ತಿ ಕೈ ಎತ್ತಿದ್ದಾನೆ ಮೇಲೆ ಹಿಡಿದು. ದೂರದಲ್ಲಿ ಕೃಷ್ಣ ತೋರಿಸ್ತಾನೆ, ನಿನ್ನ ಪ್ರಿಯ ಶಿಷ್ಯ ನನ್ನ ಪ್ರಿಯ ಇದ್ದಾನೆ, ಅಲ್ಲಿ ಅವಸ್ಥೆಯಲ್ಲಿ ಬಿದ್ದಿದ್ದಾನೆ ಅಂತ. ಅರ್ಜುನ ಹೋರಾಡ್ತಾ ಇದ್ದವನೇ ಮತ್ತೆರಡು ಬಾಣಗಳಿಂದ ಭೂರಿಶ್ರವಸ್ಸಿನ ಕೈಯನ್ನು ಕತ್ತರಿಸಿದ್ದಾನೆ. ಭೂರಿಶ್ರವಸ್ಸು ಬೈದುಕೊಳ್ಳುತ್ತಾನೆ, ಕೃಷ್ಣನನ್ನು ಅಂಗಿಸ್ತಾನೆ. ಕೊನೆಗೆ ಎಚ್ಚರಾಗಿ ತಾನು ಪ್ರಾಯೋಪವೇಶಕ್ಕೆ ಕೂತ್ಕೊಳ್ಳುತ್ತಾನೆ. ಭೂರಿಶ್ರವಸ್ತಂದರೆ ಬಾಲ್ಯೀಕ, ಶಂತವಿನ ಹಿಂದೆ ಅಣ್ಣ, ವಾಸ್ತವವಾಗಿ ಭೀಷ್ಮನ ದೊಡ್ಡಪ್ಪ. ಅವನ ಮಗ ಸೋಮದತ್ತ, ಅವನ ಮಗ ಭೂರಿಶ್ರವಸ್ಸು, ಶಲ ಅಂತ ಮೂರುಷನ. ಹಾಗೆ ಅಂತಹ ಹಳೆಯ ತಲೆಮಾರಿನವ ಭೂರಿಶ್ರವಸ್ಸು. ಅವನು ಪ್ರಾಯೋಪವೇಶಕ್ಕೆ ಕೂತಾಗ ಒಂದಿಷ್ಟು ಬೈದುಕೊಂಡಾದರೂ ಮತ್ತೆ ದೇವರ ನೆನಪು ಮಾಡಿಕೊಂಡು ಕೂತಾಗ ಅವನ ತಲೆಯನ್ನು ಸಾತ್ಯಕ್ಕೆ ಕಡ್ದಾಕ್ತಾನೆ. ಗಲಾಟೆ ಎಬ್ಬಿಸ್ತಾರೆ ಕೆಲವರು, ಆದರೂ ಸಂಹಾರ ಮಾಡಿ ಬಂದಾಗ ಸಾತ್ಯಕಿಗೆ ಮತ್ತೆ ಹೋರಾಡಲಿಕ್ಕೆ ತನ್ನ ರಥವನ್ನೇ ಕೃಷ್ಣ ಕೊಟ್ಟಿರ್ತಾನೆ. ಮೊದಲೇ ತರಿಸಿರ್ತಾರೆ ಅದಕ್ಕೆ ಬೇಕಾದ ಹಾಗೆ. ಹಿಂದೆ ಬಂದಾಗ ಅದರ ಎಡೆಯಲ್ಲಿ ಕೃಷ್ಣನ ರಥದ, ಅರ್ಜುನ ಕೂತ ರಥದ ಕುದುರೆಗಳಿಗೆ ಬಾಯಾರಿಕೆ ಆಗಿದೆ ಅಂತ ಅರ್ಜುನಲ್ಲಿ ಕೃಷ್ಣ ಹೇಳುತ್ತಾನೆ. ಸುಮಾರು ಮೈಲು ಹೋರಾಟ ಮಾಡ್ತಾ ಬೆಳಗಿನಿಂದ ಮಧ್ಯಾಹ್ನ ಕಳೆದಿದೆ ಈಗ ಹೋರಾಟದಲ್ಲಿ. ಹಾಗಾಗಿ ಒಳ್ಳೆಯ ವಾರುಣಾಸ್ತ್ರದಿಂದ ಒಂದು ಸರೋವರ ನಿರ್ಮಾಣ ಮಾಡಿದ್ದಾನೆ ಅರ್ಜುನ ಅಲ್ಲಿಯೇ. ಅದರಲ್ಲಿ ಬಾಣಗಳ ಬೇಲಿ ಹಾಕಿದ್ದಾನೆ. ಕುದುರೆಯನ್ನು ಕೃಷ್ಣ ಕಳಿಸಿದ್ದಾನೆ. ಅವುಗಳನ್ನು ಮೀಸಿ ಗಾಯೆಲ್ಲ ಒರೆಸಿ ಅವುಗಳಿಗೆ ನೀರೆಲ್ಲ ಕುಡಿಸಿದ್ದಾನೆ. ಅಷ್ಟು ಹೊತ್ತಿನಲ್ಲಿ ಅರ್ಜುನ ನೆಲದಲ್ಲಿ ಕೂತು ಎಲ್ಲರಲ್ಲಿ ಹೋರಾಡ್ತಾ ಇದ್ದ. ಮತ್ತು ಯಥಾ ಪ್ರಕಾರ ರಥವನ್ನು ಕೃಷ್ಣ ಸಜ್ಜುಗೊಳಿಸಿದ್ದಾನೆ. ಹೋರಾಟ
ಮುಂದುವರಿದಿದೆ. ಸದ್ದು ಕೇಳೋದು ನೋಡಿ ಗಾಬರಿಗೊಂಡ ಮತ್ತೆ ಧರ್ಮರಾಜ ಭೀಮನಲ್ಲಿ ಹೇಳುತ್ತಾನೆ, ನನಗೇನು ಅನುಮಾನ ಆಗ್ತಾ ಇದೆ, ನೀನು ಹೋಗಿ ಬಾ ಅಂತ. ಭೀಮಸೇನ ಹೇಳ್ತಾನೆ, ಕೃಷ್ಣ ಇದ್ದಲ್ಲಿ ಏನು ಆಗುವುದಿಲ್ಲ, ಧರ್ಮಕ್ಕೆ ಜಯ ಅಂತ ಎಲ್ಲರೂ ಹೇಳಿಕೊಂಡಿದ್ದಾರೆ ಅಂತಾನೆ. ಅವನಾದರೂ ಅದನ್ನು ಒಪ್ತಾ ಇಲ್ಲ, ಅದಾಗಲಿಕ್ಕಿಲ್ಲ, ನೀನು ಹೋಗು ಅಂತಾನೆ. ನಿನ್ನ ರಕ್ಷಣೆಗೆ ನಾನಿದ್ದೇನೆ ಅಂತಾನೆ. ದೃಷ್ಟದ್ಯುಮ್ನ ನನ್ನ ರಕ್ಷಣೆಯಲ್ಲಿದ್ದಾನೆ, ದ್ರೋಣನು ಸಾವು ಇದ್ದಾನವ. ದೃಷ್ಟದ್ಯುಮ್ನ ಸಾಯದೆ ನಾನು ದ್ರೋಣನಿಗೆ ಸಿಗುವುದಿಲ್ಲ, ದೃಷ್ಟದ್ಯುಮ್ನ ಸಾಕೆನೆಗೆ ನೋಡಿಕೊಳ್ಳಿಕ್ಕೆ ನಿನ್ನ ಮಗ ಘಟೋತ್ಕಚ ಬೇರೆ ಇದ್ದಾನೆ, ಹೋಗು ಅಂತಾನೆ. ನನಗೆ ಅವರಿಬ್ಬರು ಕಂಡ ತಕ್ಷಣ ನನಗೆ ಶಬ್ದ ಮಾಡಿ ಹೇಳಬೇಕು ಅಂತಾನೆ. ಆಯಿತು ಅಂತ ಭೀಮಸೇನ ಹೊರಡ್ತಾನೆ. ಭೀಮಸೇನ ಹೋದ ಅಂದರೆ ಮತ್ತೆ ಯಾರು ಅಲ್ಲಿಲ್ಲ ಅಂತ ಅರ್ಥ ನೆಲದಲ್ಲಿ. ಆ ರೀತಿಯಾಗಿ ನೃತ್ಯನ್ನಿವಗದಾಪಾಣಿ ಯುಗಾಂತಂ ಸಂಪ್ರದರ್ಶ್ಯತೆ ಅಂತ ಬಹಳ ಚೆನ್ನಾಗಿ ಭೀಮನ ನಡೆ ಇತ್ತು. ಬಹಳ ಜೋರಾಗಿ ಹೋಗುವಾಗ ಅವನ ಸುತ್ತಲೂ ಕೌರವರು 12 ಜನ ಮುತ್ತಿಗೆ ಆಗಿದ್ದಾರೆ, ಎಲ್ಲ ಚಚ್ಚಿಕೊಂಡು ಹೋಗಿದ್ದಾನೆ. ಧೃತರಾಷ್ಟ್ರನ 5 ಮಂತ್ರಿಗಳು ಸೇರಿದ್ದಾರೆ, ಅವರು ಇಲ್ಲ ಆಗಿದ್ದಾರೆ. ಹೀಗೆ ಭೀಮಸೇನ ಎಲ್ಲರನ್ನು ಮುಗಿಸ್ತಾ ಹೋದಾಗ ದೂರದಲ್ಲಿ ಕಂಡಿದ್ದಾನೆ. ಬಹಳ ಖುಷಿಪಟ್ಟು ಭೀಮಸೇನ ಕೂಗಿದ್ದಾನೆ. ಅವು ಕೂಗಿದ್ದು ಎಷ್ಟು ಜೋರಿತ್ತು ಕೇಳಿದರೆ, ಅಲ್ಲಿನ ವಾದ್ಯ ನಗರಿ, ಈ ಸದ್ದುಗಳು, ಆನೆಯ ಕುದುರೆಯ ಕೂಗುಗಳು ಇವನ್ನೆಲ್ಲ ಮೀರಿ ನಿಂತಿತ್ತಂದು. ಭೀಮಸೇನ ರವಭ್ಯಭೂತ್ ಅಂತಾನೆ. ಅವನ ಸದ್ದಿಗೆ ಗಾಬರಿಗೊಂಡವರೆಲ್ಲ ಬಿದ್ದಿದ್ದಾರೆ. ಕೆಲವರು ಶಕ್ರಮೂತ್ರಂ ಪ್ರಸುಸ್ರುವು, 1ಕ್ಕೆ 2ಕ್ಕೆಲ್ಲ ಮಾಡಿದ್ದಾರಂತೆ. ಈ ರೀತಿಯಾಗಿ ವಿಚಿತ್ರವಾದಂತಹ ಸದ್ದಿನಿಂದ ಧರ್ಮರಾಜ ಖುಷಿಪಟ್ಟಿದ್ದಾನೆ. ಸದ್ದು ಕೇಳಿ ಗಲಾಟೆ ಎಬ್ಬಿಸಿ ಭೀಮನ ಪೌರುಷವನ್ನು ಕಂಡು ಕರ್ಣ ಮತ್ತು 23 ಕೌರವರ ಜೊತೆಯಲ್ಲಿ ಬಂದಿದ್ದಾನೆ ಹೋರಾಟಕ್ಕೆ. ಒಳಗೋಗುವಾಗಲೇ ಭೀಮಸೇನನನ್ನು ಬಿಟ್ಟಿಲ್ಲ ದ್ರೋಣ, ಹೇಳಿಕೊಂಡಿದ್ದ, ನಾನು ಸಾತ್ಯಕಿಗೆ ಮತ್ತು ಅರ್ಜುನನಿಗೆ ಶಿಷ್ಯ ಅಂತೇಳಿ ಅವರು ತಲೆಬಗ್ಗಿಸಿದ್ದಾರೆಂದು ಬಿಟ್ಟಿದ್ದೇನೆ ಅಂತ ಹೇಳಿಕೊಂಡ. ಮತ್ತು ಭೀಮಸೇನ ಹೀಗೆ ನಿಂತು ನೋಡ್ತಾನೆ. ಭೀಮಸೇನನನ್ನು ಶತ್ರು ಎಂದು ಗಮನಿಸಿದ್ದಾನೆ ದ್ರೋಣ. ಇವ ಯಾವತ್ತು ಮಾರ್ಧವ ಯುದ್ಧ ಮಾಡುವವ ಭೀಮಸೇನ ಗುರುಗಳ ಹತ್ರ ಹೇಳಿದ, ಯದಿ ಶತ್ರುಂ ತಮಾತ್ಮಾನ ಮನ್ಯಸೆ ತತ್ತಾಸ್ತ್ವಿಹ ಅಂತ. ನಿನಗೆ ನಾನು ಶತ್ರು ಅಂತ ಕಾಣ್ತೇನಾ, ಹಾಗಾದರೆ ಭೀಮ ಶತ್ರುವಿಗೆ ಕರಿಷ್ಯತಿ ಅಂತಾನೆ. ಭೀಮ ಶತ್ರುವಿಗೆ ಏನು ಮಾಡಬೇಕು ಮಾಡ್ತೇನೆ ಅಂತಾನೆ ಹೇಳಿ ಅವನ ರಥವನ್ನು ಎತ್ತಿ ಬಿಸಾಡಿಬಿಟ್ಟ. ಎಷ್ಟು ಎತ್ತರ ಬಿಸಾಡಿದ್ದಾನೆ ಅಂದರೆ ಅಲ್ಲಿಂದ ದ್ರೋಣ ಬಹಳ ಲಾಘವದಿಂದ ಹಾರಿ ಬದುಕಿ ಬಂದಿದ್ದಾನೆ. ಕೆಳಗೆ ಬಿದ್ದ ರಥದಲ್ಲಿ ಕುದುರೆಯೂ ಉಳಿಲಿಲ್ಲ, ಸೂತನೂ ಕಾಣಲಿಲ್ಲ, ಚಕ್ರರಕ್ಷಕರು ಹುಡಿಯಾಗಿದ್ದಾರೆ, ದ್ರೋಣೊಬ್ಬನೇ ಉಳಿದಿದ್ದ. ಕೂಡಲೇ ದುರ್ಯೋಧನ ಮಗದೊಂದು ರಥ ಕೊಟ್ಟ ದ್ರೋಣರಿಗೆ. ಭೀಮಸೇನ ನೋಡಿದ, ಒಳ್ಳೆಯದಾಯ್ತು ಅವನಿಗೆ ಆಟ. ಇನ್ನೊಂದು ರಥವನ್ನು ಬಿಸಾಡಿದ್ದಾನೆ. ಆಗಲೂ ದ್ರೋಣರು ಹಾರಿದ್ದಾರೆ. ಅಷ್ಟೌ ರಥಾಃ ತಥಾ ಕ್ಷಿಪ್ತ ಭೀಮಸೇನೇನ ಲೀಲೆಯ ಅಂತಾರೆ. ಕೊಟ್ಟ ರಥಗಳನ್ನೆಲ್ಲ ಹಾಗೆ ಎತ್ತೆತ್ತಿ ಬಿಸಾಡಿ ಎಲ್ಲವನ್ನು ಅಪ್ಪಚ್ಚಿ ಮಾಡಿಬಿಟ್ಟಿದ್ದಾನೆ. ನೋಡು, ನೀನು ಹೀಗೆ ಹೋಗ್ತೀ ಅಂತ ಅವನಿಗೆ ಸೂಚನೆ ಕೊಟ್ಟ ಅಷ್ಟೆ, ಮತ್ತೇನು ಮಾಡಲಿಲ್ಲ. ಗುರುಗಳಿಗೆ ಮುಂದೋಗಿದ್ದಾನೆ. ಹೀಗೆ ಒಳಗೆ ಬಂದಲ್ಲಿಯೂ ಸಹ ಇದೇ ರೀತಿಯಾಗಿ ಕರ್ಣ ಹೋರಾಟವನ್ನು ಮಾಡಿದಾಗ ಅವನು ಕರ್ಣ ಎನ್ನುವುದು ಅರ್ಜುನನ ಪಾಲು ಅಂತ ತಿಳಿದುಕೊಂಡದ್ರಿಂದ ಸುಮ್ಮನೆ ಅವನ ರಥವನ್ನು ಅಪ್ಪಚ್ಚಿ ಮಾಡಿಬಿಡ್ತಿದ್ದ ಅಷ್ಟೆ. ಮಗದೊಂದು ಕೌರವ ರಥ ಕೊಡಬೇಕು. ಕೌರವರು ಎಲ್ಲ ತಮ್ಮಂದಿರೆಲ್ಲ ನಿಂತಿದ್ದಾರೆ, ಅವರವರ ರಥವನ್ನು ಕೊಟ್ಟು ಬಿಡ್ತಾರೆ ಅಲ್ಲಿಗೆ. ಹಾಗೆ ಒಂದೊಂದೇ ರಥವನ್ನು ಪಡೆದಾಗೆ ಕರ್ಣನ ರಥವನ್ನು ಮುಗಿಸ್ತಾ ಬಂದಿದ್ದಾನೆ. 21 ವಾರಂ ಸಹ ವ್ಯಶ್ವರೂತ ರಥಧ್ವಜ ಅಂತಾರೆ. ಕರ್ಣ ಎಷ್ಟು ಕಳ್ಕೊಂಡ ಅವತ್ತು ಕೇಳಿದರೆ 21 ರಥಗಳನ್ನು ಕಳ್ಕೊಂಡಿದ್ದಾನೆ. ಜೊತೆಯಲ್ಲಿ ಸೂತರು ಇಲ್ಲ, ಕುದುರೆಗಳು ಇಲ್ಲ, ಚಕ್ರರಕ್ಷಕರು ಇಲ್ಲ, ಯಾರೂ ಇಲ್ಲ. ಕೊನೆಗೆ ತಾನು ಭೀಮಸೇನನ ಈ ಪೌರುಷ ನೋಡಿ ತನಗೂ ತಾಕತ್ತಿದೆ ಎಂದು ತೋರಿಸಲಿಕ್ಕೆ ಪರಶುರಾಮರು ಕೊಟ್ಟ ದಿವ್ಯ ರಥವನ್ನು ಏರಿ ಬಂದಿದ್ದಾನೆ. ಎಷ್ಟು ಗಟ್ಟಿಗೆ ಇದ್ದಾನೆ ಕರ್ಣ ಅಂದರೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಕೊಟ್ಟ ವಿಜಯ ಧನುಸ್ಸನ್ನು ಎತ್ತಿಕೊಂಡಿದ್ದಾನೆ. ಜೊತೆಯಲ್ಲಿ ಬತ್ತಳಿಕೆ ಖಾಲಿಯಾಗದ್ದು 2, ಅದನ್ನು ನೀಡಿದ್ದಾರೆ ಪರಶುರಾಮರು, ಅದನ್ನು ಕಟ್ಟಿಕೊಂಡ. ಮತ್ತು ಇಂದ್ರ ಕೊಟ್ಟಿರತಕ್ಕ ಶಕ್ತಿಯಾಯುಧವನ್ನು ಹಾಕಿಕೊಂಡ. ಭೀಮಸೇನ ಎದುರು ಬಂದಿದ್ದಾನೆ. ಭೀಮಸೇನಿಗೆಲ್ಲ ಗೊತ್ತಾಗಿದೆ, ಇದೆಲ್ಲ ಪೌರುಷ ದೇವರದ್ದು ಉಂಟಿಲ್ಲಿ ಅಂತ. ಸುಮ್ಮನೆ ಇರಲಿ ಅಂತ ಭಗವಂತ ಅವನಿಗೂ ಅನುಗ್ರಹ ಮಾಡಿದ್ದಾನೆ, ಸಾಮರ್ಥ್ಯ ಇದೆ ಅವನಿಗೆ. ಆದರೂ ವಿರೋಧ ಮಾಡಿಕೊಳ್ಳದೆ ಅವನಿಗೆ ಆಯಿತು ಅಂತ ಅವಕಾಶ ಕೊಟ್ಟು ತನ್ನೆಲ್ಲ ಕಳ್ಕೊಳ್ಳಿಕ್ಕೆ ಮಾಡಿಕೊಂಡ.
ಕೊನೆಗೆ ಕರ್ಣ ಮೂದಲಿಸ್ಲಿಕ್ಕೆ ಶುರು ಮಾಡಿದ್ದ. ಸೋತಿಯಾ, ಹೇಗೆ ಉಂಟು ಅಂತ 21 ಸರ್ತಿ ಅಪ್ಪಚ್ಚಿಕೊಂಡವ ಮತ್ತು ಸಹ ಗೊಣಗಾಡ್ತಾನೆ. ಆದರೂ ಭೀಮಸೇನೇನು ಮಾತಾಡಲಿಲ್ಲ. ಅಲ್ಲೇ ಸತ್ತು ಬಿದ್ದ ಆನೆಗಳನ್ನೆಲ್ಲ ಅವನ ಮೇಲೆ ಎಸೀತು ಆಚೆ ಹೋಗಿಬಿಟ್ಟ. ಕರ್ಣ ಅಲ್ಲಿಂದ ಅರ್ಜುನನೆಡೆಗೆ ಹೋರಾಟಕ್ಕೆ ಇವ ಸೋತಿದ್ದಾನೆ ಅಂತ ಹೇಳಿಕೊಂಡು ದುರ್ಯೋಧನನಿಗೆ ಖುಷಿಯಾಗಬೇಕು. ಹಾಗೆ ಹೋರಾಟ ಒಂದು ದೃಷ್ಟಿಯಿಂದ ಇವತ್ತಿನ ಹಾಗೆ ಯುದ್ಧವನ್ನೆಲ್ಲ ಮತ್ತೆ ಮಾತಾಡಿಕೊಂಡು ಮಾಡಿದ ಹಾಗೆ ಆಗುವುದಿಲ್ಲ ಅಂದರೆ ಅಷ್ಟೇ. ಕರ್ಣ ಆಚೆ ಹೋಗಿದ್ದಾನೆ. ಅತ್ತ ಕತ್ತಲಾಗ್ತಾ ಬಂದಿದೆ ಅಂತ ಕಂಡಿತು. ಕೃಷ್ಣ ಕತ್ತಲನು ಸಸರ್ಜ ತಮ ಊರ್ಜಿತಮ್ ಅಂತ ಕೂಡಲೇ ಕತ್ತಲು ಮಾಡಿಬಿಟ್ಟ. ಕತ್ತಲಾದದ್ದು ನೋಡಿ ಇನ್ನು ಅರ್ಜುನ ಸಾಯ್ತಾನೆ ಅಂತೆಲ್ಲ ಜಯದ್ರಥನ ಎದುರು ತಂದು ನೋಡು ಅಂತ ಹೇಳಿದ್ದಾರೆ. ಅಷ್ಟೊತ್ತಿ ಅರ್ಜುನ ಬೆಂಕಿಗೆ ಹಾರುವ ನಾಟಕ ಮಾಡಿದ್ದಾನೆ. ಕೂಡಲೇ ಕೃಷ್ಣ ಹೇಳ್ತಾನೆ, ಜಯದ್ರಥನ ತಲೆ ಕಾಣ್ತದೆ, ಮುಗಿಸಿಬಿಡು ಅಂತ ಹೊಡೆದಾಕಿದ್ದಾನೆ ಅರ್ಜುನ. ನೀವೆಲ್ಲ ಅಭಿಮನ್ಯುವಿನನ್ನು ಮೋಸದಲ್ಲಿ ಕೊಂದಿದ್ದೀರಲ್ಲ, ಹಾಗಾಗಿ ತಮಾಷೆ ಎಲ್ಲ ಅಂತಾನೆ ಕೃಷ್ಣ. ಆದರೆ ಅರ್ಜುನ ಹತ್ರ ಹೇಳ್ತಾನೆ, ತಲೆ ಮಾತ್ರ ಕೆಳಗೆ ಬೀಳಿಸಬೇಡ ಅಂದ. ಅವ ಕೂಡಲೇ ಬಾಣದಿಂದ ಅದನ್ನು ಎತ್ತಿ ಹಿಡ್ಕೊಂಡ, ಚೆಂಡು ಹಿಡ್ಕೊಂಡ ಹಾಗೆ ಮಗದೊಂದು ಬಾಣದಿಂದ ಅದನ್ನು ಮತ್ತೆ ಉದ್ಧರಿಸಿದ್ದಾನೆ. ಹೀಗೆ ಒಂದಕ್ಕೊಂದು ಬಾಣದ ರಾಶಿಯಲ್ಲಿ ಆ ತಲೆಯನ್ನು ಆಡಿಸ್ತಾ ಇದ್ದಾನೆ. ಎಲ್ಲಿಗೆ ಆಗಬೇಕು ಹೇಳಿದ. ಅವನಪ್ಪ ಅವನು ಜಪ ಮಾಡ್ತಾ ಇದ್ದಾನೆ ಸಮಂತ ಪಂಚಕದಲ್ಲಿ. ಸಂಜೆ ಹೊತ್ತಿಗೆ ಅವನ ಮೇಲೆ ಹಾಕು ಬಂದ. ಯಾಕೆ ಕೇಳ್ತಾನೆ ಅರ್ಜುನ? ಅವನು ಹೇಳಿಕೊಂಡಿದ್ದಾನೆ, ನನ್ನ ಮಗನ ತಲೆಯನ್ನು ಯಾರು ಕೆಳಗೆ ಹಾಕ್ತಾರೆ ಅವರ ತಲೆ ಸಹ 106 ಸೋಳಾಗಿ ಸಾಯಲಿ ಅಂತ ಕೇಳಿದ್ದಾನೆ. ಹಾಗಾಗಿ ಅದು ಅವನದ್ದೇ ಆಗಿ ಹೋಗಲಿ ಅಂತ ಸರಿಯಾಗಿ ಹಾರಿಸಿಕೊಂಡು ಹೋಗಿ ಅದನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಜಯದ್ರಥನ ತಲೆಯೂ ಅಲ್ಲಿಂದ ಹೋಗ್ತಾ ಇದೆಯಲ್ಲ ಅಂತ ಅರ್ಜುನನ ಬಾಣಗಳಿಂದ ದೂರಕ್ಕೆ ಓಡಿಸಿಕೊಂಡು ಈ ಸಮಂತ ಪಂಚಕ ತೀರ್ಥದಲ್ಲಿ ಕೂತು ಅವ ಜಪ ಮಾಡ್ತಾ ಇದ್ದಾನೆ. ವೃದ್ಧಕ್ಷತ್ರ ಅವನ ತೊಡೆ ಮೇಲೆ ಹಾಕಿಬಿಟ್ಟ. ಅವನು ಗಾಬರಿಯಿಂದ ಅದನ್ನು ಕೆಳಗೆ ಹಾಕಿಕೊಂಡ. ಕೆಳಗೆ ಹಾಕಿದ ತಕ್ಷಣ ಅವನು ಸತ್ತು ಹೋಗ್ತಾನೆ. ಒಳ್ಳೆ ಕೇಳಿಕೊಂಡಿದ್ದಾನೆ, ಹಾಗೆ ಮಾಡಿಕೊಂಡಿದ್ದಾನೆ. ಹಾಗೆ ಜಯದ್ರಥ ಸತ್ತ ಗಾಬರಿಯಲ್ಲಿ ಕೌರವ ದಿಕ್ಕಾಪಾಲಾಗಿ ಓಡಿಕೊಂಡು ಹೋರಾಟ ಮಾಡ್ತಾನೆ. ಯದ್ವಾ ತದ್ದು ಓಡಾಡ್ತಾ ಅವನನ್ನು ನೋಡಿ, ಅವನ ಹುಮ್ಮಸ್ಸು ನೋಡಿ ಎಲ್ಲರೂ ಅವನಿಗೆ ಸಹಾಯ ಮಾಡ್ತಾರೆ. ಮತ್ತೆ ಕರ್ಣ ಬರ್ತಾನೆ, ದ್ರೋಣರಿಗೆ ಬೈತಾನೆ ಕೌರವ. ಅವರು ಒಳಗೆ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ ಅರ್ಜುನನಿಗೆ. ಜಯದ್ರಥ ಆದಾಗಿ ಸತ್ತಿದ್ದಾನೆ, ಶಿಷ್ಯ ಅಂತ ಹೇಳಿದ್ದಾನೆ ಅಂತ. ಇಲ್ಲ ಅಂತಾನೆ ಕರ್ಣ, ಅವನ ಪೌರುಷವೇ ಹಾಗೆ, ನೀನು ಹಾಗೆಲ್ಲ ಬೈಬೇಡ ಅಂತಾನೆ. ಆದರೂ ಕರ್ಣನಿಗೆ ಬೈತಾನೆ ಮತ್ತೆ, ನಿನಗೇನು ಆಗ್ತಾ ಇಲ್ಲ, ಹೋಗು ಭೀಮನಲ್ಲಿ ಹೋರಾಡು ಅಂತ. ನನಗೆ ಸಾಧ್ಯನೇ ಆಗ್ತಾ ಇಲ್ಲ, ಅಷ್ಟು ಸುಲಭದಲ್ಲಿ ಇಲ್ಲ ಭೀಮಸೇನ ಹೇಳ್ತಾನೆ. ಆದರೂ ಅವ ಹೇಳಿದ್ದಕ್ಕೋಸ್ಕರ ಹೋರಾಟಕ್ಕೆ ಹೋದ. ಸಂಜೆ ಆಗಿದೆ, ಆದರೂ ಹೋರಾಟಕ್ಕೆ ನಿಂತ. ಆಗ ಮತ್ತೊಂದಿಷ್ಟು ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾನೆ. ಅವನ ಮಕ್ಕಳು, ಅವನ ತಮ್ಮಂದಿರು, ಧೃತರಾಷ್ಟ್ರನ ಮಕ್ಕಳು, ಇವರೆಲ್ಲ ಭೀಮನ ಕೈಯಲ್ಲಿ ಸಾಯ್ತಾ ಇದ್ದಾನೆ. ಕರ್ಣನ ಎದುರೇ ದುಷ್ಕರ್ಣ ಮತ್ತು ಕರ್ಣ ಎನ್ನತಕ್ಕಂಥ ಇಬ್ಬರು ದುರ್ಯೋಧನ ತಮ್ಮಂದಿರು, ಅವನದ್ದೇ ಹೆಸರು, ಸಮಾನ ಹೆಸರು. ಅದನ್ನು ಎತ್ಕೊಂಡು ನಾಮವನ್ನು ಇಟ್ಕೊಂಡು ಅವನನ್ನು ಕಾಲಿನ 2 ಕಾಲಿನಿಂದ ಇಬ್ಬರನ್ನು ಅಪ್ಪಚ್ಚಿ ಮಾಡಿಬಿಟ್ಟ ಭೀಮಸೇನ. ಕರ್ಣನಿಗೆ ತೋರಿಸ್ತಾನೆ, ನೋಡು ನಾನು ಕಾಲು ಅಚ್ಚಿಟ್ಟರು ಸಾಕಾಗ್ತದೆ, ಒಂದೊಂದು ಹೋಗಿಬಿಡ್ತದೆ ಅಂತ. ಮತ್ತು ಇನ್ನೊಬ್ಬ ರಾಜ ಹೋರಾಡಲಿಕ್ಕೆ ಬಂದ ಕಳಿಂಗ, ಅವನು ಎತ್ತಿಕೊಂಡ ಭೀಮಸೇನ ಒಂದು ಮುಷ್ಟಿಯಿಂದ ಗುದ್ದಿಬಿಟ್ಟ. ಅವನಲ್ಲೇ ಹುಡಿ ಆದ. ನಾನು ಕೈಯಲ್ಲಿ ಗುದ್ದಿದ್ದು ಸಾಯ್ತೀನಿ ಅಂತ ಕರ್ಣನಿಗೆ ತೋರಿಸ್ತಾನೆ. ಕರ್ಣನವನಿಗೆ ನನಗೂ ಸಾಮರ್ಥ್ಯ ಉಂಟು ತೋರಿಸಬೇಕು ಹೇಳಿ ಅವನಿಗೆ ಶಕ್ತಿ ಆಯುಧವನ್ನು ಬೇರೊಂದು ಬಿಸಾಡ್ತಾನೆ. ನನ್ನ ಹತ್ರ ಶಕ್ತಿ ಉಂಟು, ಆಯುಧ ಉಂಟು ಅಂತ ಹೇಳಿಕೊಂಡು ಬೇರೆ ಒಂದು ಬಿಸಾಡಿದ್ದಾನೆ. ಅದಕ್ಕೆ ಭೀಮಸೇನ ತೋರಿಸ್ತಾನೆ, ನೀನು ಯಾವುದು ಬಿಸಾಡಿದ್ರು ಹೇಳಿ. ಅವನು ಬಿಸಾಡುವಾಗಲೇ ಹಾರಿ ಹೋಗಿ ಆಕಾಶದಲ್ಲಿ ಹಿಡಿದು ಅದನ್ನು ಹಿಂದಕ್ಕೆ ಅವನಿಗೆ ಬಿಸಾಡಿದ್ದಾನೆ. ಅವನ ತೋಳಿಗೆ, ಬಲ ತೋಳಿಗೆ ಅದು ತಾಗಿಕೊಂಡು ಹೋಗಿದೆ, ನೆಲಕ್ಕೆ ಬಿದ್ದಿದೆ. ಭೀಮಸೇನ ಅವನಿಗೂ ಸೂಚನೆ ಕೊಟ್ಟ, ನೀನು ಬಿಸಾಡಿದರೆ, ನಿಜವಾದ ಶಕ್ತಿ ಆಯುಧವನ್ನೊಮ್ಮೆ ನೀನು ಬಿಸಾಡಿದರೆ ನಾನು ಸಾಯ್ತಿರಲಿಲ್ಲ, ನೀನೇ ಸಾಯ್ತಿದ್ದೀನಿ. ಗೊತ್ತಾಯಿತು, ಕರ್ಣನಿಗೆಲ್ಲ ಅರ್ಥ ಆಯಿತು. ಆದರೂ ಕೌರವನಿಗೋಸ್ಕರ ಅವನು ತಮಾಷೆ ಮಾಡ್ತಾನೂ ಇದ್ದಾನೆ. ತೂ ಬರ ಅಂತಲೂ ಕರಿತಾ ಇದ್ದಾನೆ. ಅಂದರೆ ಹಿಂದೆ ಹೋರಾಟದಲ್ಲಿ ಒಂದು ಕಲಿಯುವಾಗ ಒಂದು ಪ್ರತಿಜ್ಞೆ ಮಾಡಲಿಕ್ಕಿತ್ತು. ಕಲಿತು ಹೊರಗೆ ಬರುವಾಗ ನಿಗೂಢವಾದ ಒಂದು ಪ್ರತಿಜ್ಞೆ, ಅದು ಯಾರಿಗೂ ಹಾನಿಯಾಗಿರುವುದಿಲ್ಲ, ಅದು ಕ್ಷತ್ರ ಜಾತಿಗೆ ಸೇರಬೇಕು, ಹೋರಾಟಕ್ಕೆ ಸಂಬಂಧಪಡುವಂತೆ ಇರಬೇಕು ಅಂತ. ಹಾಗಾಗಿ ಭೀಮಸೇನ ಒಂದು ಪ್ರತಿಜ್ಞೆ ಮಾಡಿದ. ಇದು ಪರಶುರಾಮರು ಮಾಡಿಕೊಂಡ ಒಂದು ನಿಯಮ. ಯಾರು ನನ್ನನ್ನು ಮೀಸೆ ಇಲ್ಲದವ ಅಂತ ಹೇಳ್ತಾನೆ ಅವನನ್ನು ನಾನು ಸಾಯಿಸ್ತೇನೆ ಅಂತ ಅಷ್ಟೇ. ಅಂದರೆ ಅಷ್ಟು ಸ್ಪಷ್ಟವಾದ ದಪ್ಪನೆಯ ಮೀಸೆ ಹೊತ್ತವ ಭೀಮಸೇನ. ಯಾರು ಮೀಸೆ ಇಲ್ಲದವ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅರ್ಜುನನಿಗೆ ಮೆಲ್ಲ ಹೇಳಿದ್ದವ, ನಾನಿಂಥ ಪ್ರತಿಜ್ಞೆ ಮಾಡಿದ್ದೇನೆ ಅಂತ. ಅರ್ಜುನನು ಹೇಳಿದ್ದ, ನಾನು ಯಾರಾದರೂ ಗಾಂಡಿವ ಕೊಡು ಹೇಳಿದರೆ ಕೊಂದೇ ಬಿಡದೆ ಹೇಳಿದ್ದೇನೆ ಅಂತ ಅಷ್ಟೇ. ಯಾರು ಹೇಳೋದಿಲ್ಲ, ಅದು ಎತ್ತಲಿಕ್ಕೆ ಆಗದ್ದು ಭಾಂಡಿವ ಎನ್ನುವಂಥದ್ದು. ಹಾಗಾಗಿ ಹಾನಿ ಇಲ್ಲದ ಕ್ಷತ್ರಿಯೋಚಿತವಾದ ನಿಯಮಗಳು.
ಆದರೆ ಭೀಮಸೇನ ತನ್ನ ನಿಯಮವನ್ನು ಪ್ರತಿಜ್ಞೆಯನ್ನು ಅರ್ಜುನನಿಗೆ ಮೆಲ್ಲ ಕೇಳಿಸಿದ. ಅರ್ಜುನ ಭೀಮಸೇನನಿಗೂ ತನ್ನ ನಿಯಮವನ್ನು ಹೇಳಿದ. ಅದನ್ನು ಗುಟ್ಟಾಗಿ ದುರ್ಯೋಧನ ಕೇಳಿಕೊಂಡಿದ್ದಾನೆ. ಹಾಗಾಗಿ ದುರ್ಯೋಧನ ಹೋಗಿ ಕರ್ಣನಿಗೆ ಅದನ್ನು ಹೇಳಿಬಿಟ್ಟ. ಅವನನ್ನು ಮೀಸೆ ಇಲ್ಲದವ ಕರೆದರೆ ಅವನಿಗೆ ಕೋಪ ಬರ್ತದೆ, ಸಾಯಿಸ್ತೇನೆ ಹೇಳಿದ್ದಾನೆ ಅಂತ. ಇವ ಬೇಕೆಂದಲೇ ಮೀಸೆ ಇಲ್ಲದವ ಅಂತ ಹೇಳೋದು. ಬಹಳಷ್ಟು ಕೋಪ ಬಂದಿತ್ತು ಭೀಮಸೇನನಿಗೆ. ಆದರೆ ಅರ್ಜುನನ್ನು ಹೇಳ್ತಾನೆ, ನಿನಗೆ ಗೊತ್ತು ತಾನೆ ನನ್ನ ಪ್ರತಿಜ್ಞೆ, ನೀನು ಹೊಡಿತೀಯ ಕರ್ಣನಿಗೆ, ನಾನು ಮುಗಿಸ್ಲಾಕೆ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಬೇಡ ಬೇಡ, ನನ್ನ ಪ್ರತಿಜ್ಞೆ ಹಾಳಾಗ್ತದೆ. ನಾನು ಕರ್ಣನನ್ನು ಕೊಲ್ಲುವುದು ಹೇಳಿದ್ದೇನೆ, ದ್ರೌಪದಿ ಹೇಳಿದ್ದಾಳೆ ಕರ್ಣಂ ಮಂತಾದ ನಂಜಯ ಅಂತ, ಅದನ್ನು ನಾನು ಉಳಿಸ್ತೇನೆ. ನೀನು ಕೊಂದರೆ ನಾನು ಕೊಂದಾಗೆ ಆಗುವುದಿಲ್ಲ, ನಾನು ಕೊಂದರೆ ಅಣ್ಣನಾದ ನೀನು ಕೊಂದಾಗೂ ಆಗ್ತದೆ, ಅದರ ಲಾಭ ನಿನಗೆ ಸಿಗ್ತದೆ, ನಾನೇ ಕೊಲ್ತೇನೆ ಅಂತ ಹೇಳ್ತಾನೆ. ಹೀಗೆ ಮತ್ತೆ ರಥದ ಮೇಲೆ ಹಾರಿದ್ದಾನೆ. ಕರ್ಣನ ರಥದ ಮೇಲೆ ಭೀಮಸೇನ ಗದೆ ಹಿಡ್ಕೊಂಡೇ ಹೋಗಿದ್ದಾನೆ. ಅವಿತು ಕೂತ್ಕೊಳ್ತಾನೆ ರಥದಲ್ಲಿ. ನಾನು ರಥವನ್ನೇ ಉಡಿ ಮಾಡುತ್ತೇನೆ, ನಿನ್ನನ್ನು ಹೊಡಿತೇನೆ, ಆದರೆ ಇಲ್ಲ ಅಂತ ಸುಮ್ಮನೆ ಹಿಂದೆ ಬಂದ. ಭೀಮಸೇನ ಶಕ್ತಿ ಇತ್ತು, ಅಲ್ಲಿ ಆಯುಧ ಇತ್ತು, ಅದನ್ನು ಎತ್ತಲಿಲ್ಲ. ಇರಲಿ ಅವನಿಗೆ ಅಂತ ಅವನಿಗೆ ಗೊತ್ತು. ಭೀಮಸೇನ ನೋಡಿ ರಥಕ್ಕೆ ಏರಿದ್ದಾನೆ, ಶಕ್ತಿ ಆಯುಧ ಗೊತ್ತಿದೆ ಅವನಿಗೆ, ಆದರೂ ತೆಗಿಲಿಲ್ಲ. ಯಾಕೆಂದರೆ ದೇವರ ಸಂಕಲ್ಪ ಏನಿದೆ ಅಂತ ಗೊತ್ತಿದೆ, ಅದು ಶಕ್ತಿ ಯಾರಿಗೆ ಬೇಕಾಗಿದೆ ಅಂತ. ಹಾಗಾಗಿ ಸುಮ್ಮನೆ ಭೀಮಸೇನ ಬಂದಿದ್ದಾನೆ. ಇದನ್ನು ಗಮನಿಸಿಕೊಂಡ. ಆ ರಾತ್ರಿಗೆ ಹತ್ತಿರ ಬಂದಾಗ ರಾಕ್ಷಸರಿಗೆ ಹೆಚ್ಚು ಬಲ ಬರ್ತದೆ. ಮೊದಲು ಹೋರಾಟ ಮಾಡ್ತಾ ಇದ್ದ ಘಟೋತ್ಕಚ ಅವತ್ತು ಜೋರಾಗಿ ಹೋರಾಟಕ್ಕೆ 1,00,000 ರಾಕ್ಷಸರ ಜೊತೆಯಲ್ಲಿ ಬಂದಿದ್ದಾನೆ. ಅಶ್ವತ್ಥಾಮನ ಜೊತೆಯಲ್ಲಿ ಹೋರಾಟ ಮಾಡಿದ್ದಾನೆ. ಅಶ್ವತ್ಥಾಮ ಅವನನ್ನು ಮೂರ್ಛೆಗೊಳಿಸಿದ್ದಾನೆ. ಮತ್ತೆ ಎದ್ದು ನಿಂತ ಘಟೋತ್ಕಚ ಮತ್ತಷ್ಟು ಹೋರಾಟವನ್ನು ನಡೆಸಲಿಕ್ಕೆ ಓಡಿ ಬಂದಿದ್ದಾನೆ. ಕರ್ಣನೆಡೆಗೆ ಧಾವಿಸಿದ್ದಾನೆ. ಹತ್ತಿರ ಬಂದಿರತಕ್ಕ ಅಲಂಬಲ ಮತ್ತು ಅಲಾಯುಧ ಇಂಥ ರಾಕ್ಷಸರೆಲ್ಲ ಸಿಕ್ಕಿದರೆ ಅವರ ತಲೆಯನ್ನು ಕಡಿದು, ದೊಡ್ಡ ದೊಡ್ಡ ರಾಕ್ಷಸರವರೆಲ್ಲ, ದುರ್ಯೋಧನ ಪಕ್ಷದಲ್ಲಿಯೂ ಲಕ್ಷಗಟ್ಟಲೆ ರಾಕ್ಷಸರು ಬಂದಿದ್ದಾರೆ ಸಹಾಯ ಮಾಡಲಿಕ್ಕೆ ಅಂತೇಳಿ, ಅವರ ತಲೆಯನ್ನು ಕಡಿದು ದುರ್ಯೋಧನ ಎದೆ ಮೇಲೆ ಬಿಸಾಡ್ತಿದ್ದ. ಗಾಬರಿ ಪಟ್ಟ ದುರ್ಯೋಧನ. ಅದು ಬರುವಾಗಲೇ ಘಟೋತ್ಕಚ ಆನೆಯ ಮೇಲೆ ಕೂತಿದ್ದಾನೆ. ಒಂದಾನೆ ಮೇಲೆ ಕೂತರೆ ಅದು ಆನೆ ಏಳುವುದಿಲ್ಲ, ಅಷ್ಟು ಎತ್ತರದ ದಪ್ಪನೆಯ ವ್ಯಕ್ತಿ ಘಟೋತ್ಕಚ. ಹಾಗಾಗಿ 4 ಆನೆಯ ಮೇಲೆ ಬರುವುದವನು. ಅಸ್ತಿ ಚತುಷ್ಟಯಸ್ತಃ ಅಂತ ಸಾಲಾಗಿ 4 ಆನೆಗಳು, ಅದರ ಮೇಲೆ ಆಚೆ ಒಂದು ಕಾಲು ಈಚೆ ಒಂದು ಕಾಲು ಮಾಡಿಕೊಂಡು ಘಟೋತ್ಕಚ ಹೋರಾಟಕ್ಕೆ ಬರ್ತಾನೆ. ಬಹಳ ಜೋರಾದ ಹೋರಾಟದಲ್ಲಿ ಘಟೋತ್ಕಚನ ವೈಭವ ನೋಡಿ ಆವತ್ತಿನ ಸಂಜೆ ಹೊತ್ತಿನಲ್ಲಿ, ಕೊನೆ ಹೊತ್ತಿನಲ್ಲಿ ಎಲ್ಲ ಅಪ್ಪಚ್ಚಿ ಆಗುವುದು ನೋಡಿ ದಮ್ಮಯ್ಯ ಆಗ್ತಾರೆ ಕರ್ಣನ ಹತ್ರ. ಒಂದು ಆಯುಧ ಹಾಕು ಮಾರಾಯ ಹೋಗಲಿ ಅಂತ. ಕೊನೆಗೆ ಅವನು ಇಟ್ಟುಕೊಂಡ ಶಕ್ತಿ ಆಯುಧವನ್ನು ಎಲ್ಲರೂ ಒಪ್ಪಿಗೆ ಕೊಟ್ಟದ್ದಕ್ಕೆ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡ್ತಾನೆ. ಘಟೋತ್ಕಚ ಬಿದ್ದು ಬಿಡ್ತಾನೆ, ಸಾಯ್ತಾನೆ. ಬೀಳುವಾಗಲೂ ಒಂದಷ್ಟು ದೊಡ್ಡ ಕೌರವರ ಪಡೆಯ ಮೇಲೆ ಬಿದ್ದು ಅವರನ್ನೆಲ್ಲ ಅಪ್ಪಚ್ಚಿ ಮಾಡಿಕೊಂಡು ಸಾಯ್ತಾನೆ. ಕೃಷ್ಣ ಬಹಳ ಖುಷಿಯಲ್ಲಿ ತದಾ ನನರ್ಥ ಕೇಶವ, ಬಹಳ ಖುಷಿಯಲ್ಲಿ ಕುಣಿದು ಬಿಟ್ಟಿದ್ದಾನೆ. ಸಮಾಶ್ಲಿಸಚ್ಚ ಫಲ್ಗುನಂ, ಅರ್ಜುನನ ಅಪ್ಪಿಕೊಂಡಿದ್ದಾನೆ. ನನಾದ ಶಂಖ ಮಾಧಮತ್ಸ್, ಜೋರಾಗಿ ಶಂಖನಾದ ಮಾಡಿದ್ದಾನೆ. ಕೊನೆಗೆ ಜಹಾಸಚ ಊರು ನಿಸ್ವಾನಂ, ಗಟ್ಟಿ ಶಬ್ದ ಮಾಡಿ ನಕ್ಕಿದ್ದಾನೆ. ಅರ್ಜುನ ಗಾಬರಿ ಪಟ್ಟಿದ್ದಾನೆ. ಎಂಥದ್ದು ಮಾರಾಯ, ಭೀಮಸೇನನ ಮಗ ಸತ್ತದ್ದಲ್ವ ಅಂತ. ಹೌದು, ಅದು ಶಕ್ತಿ ಆಯುಧದಿಂದಲ್ವ ಹೇಳ್ತಾನೆ. ನಿನಗೋಸ್ಕರ ಇಟ್ಟುಕೊಂಡಿದ್ದಾನೆ ಶಕ್ತಿ ಆಯುಧ, ಅದು ಖಾಲಿ ವ್ಯರ್ಥವಾಗಿ ಹೋಯ್ತು ಇವತ್ತು. ಇನ್ನು ನೀನು ಉಳಿದುಕೊಂಡೆ. ಕೃಷ್ಣ ಎಲ್ಲರನ್ನು ರಕ್ಷಣೆ ಮಾಡಲಿಕ್ಕೇನು ಸಮರ್ಥ. ಆದರೂ ಒಂದು ನಾಟಕ ತೋರಿಸಿದ, ಖುಷಿಪಟ್ಟ, ಕುಣಿದು ಕುಪ್ಪಳಿಸಿದ. ಇದನ್ನು ಕಂಡೇ ಕೆಲವರೆಲ್ಲ ಗಾಬರಿ ಪಟ್ಟಿದ್ದಾರೆ ಕೃಷ್ಣನ ಈ ವೈಭವ ನೋಡಿ. ಇದಾಗಲೇ ಘಟೋತ್ಕಚ ಸತ್ತ ಸುದ್ದಿ ಕೇಳಿ ತನ್ನ ರಕ್ಷಣೆ ಮಾಡುವವ ಅಂತ ಹೇಳಿ ಕಾಡಿನುದ್ದಕ್ಕೆ ತನ್ನನ್ನು ನೋಡಿಕೊಂಡವನಾದ್ದರಿಂದ ಧರ್ಮರಾಜನಿಗೆ ಬಹಳ ಸಂಕಟ ಆಗಿ ವನವಾಸದಲ್ಲಿ ಪೂರ್ತಿ ಘಟೋತ್ಕಚನ ರಕ್ಷಣೆ ಎಲ್ಲ ಇತ್ತು. ಹಿಮಾಲಯದ ಆಚೆಗೆ ಅವನು ಕರ್ಣನನ್ನು ಕೊಂದೇ ಬಿಡ್ತೇನೆ ಎಂದು ಹೊರಟಿದ್ದಾನೆ. ವೇದವ್ಯಾಸರು ಬಂದು ಹೇಳ್ತಾರೆ, ಬೇಡ ಕೂತ್ಕೋ, ಅದು ಅರ್ಜುನ ಮಾಡ್ತಾನೆ ಆ ಕೆಲಸ, ನೀನು ಬಾ ಅಂತೇಳಿ ಅವನನ್ನು ಸಮಾಧಾನ ಪಡಿಸ್ತಾನೆ. ಮತ್ತು ಕ್ಷತ್ರವಿದ್ಯೆಯ ಬಗ್ಗೆ ಎಚ್ಚರ ಮಾಡಿಕೊಡುತ್ತಾನೆ. ಹೀಗಾಗಿ ಸಮಾಧಾನ ಪಡ್ತಾನೆ. ಇತ್ತ ಸೈಂಧವನನ್ನು ಸೋಲಿಸುವಂತೆ ಸಾಯುವಂತೆ ಮಾಡಿದ ವ್ಯವಸ್ಥೆಯಲ್ಲಿ ಕೌರವ ಕೂಗಿದ್ದಕ್ಕೆ ದ್ರೋಣ ಹೇಳಿದ್ದ, ನಾನು ಕವಚ ಬಿಚ್ಚುವುದಿಲ್ಲ, ಮುಂದುವರಿತೇನೆ ಯುದ್ಧ ಅಂತ. ಹೀಗೆ ಮತ್ತೆ ರಾತ್ರಿಯಾಗಿ ಮುಂದುವರಿತಾ ಇದೆ ಆವತ್ತಿನ ಹೋರಾಟ. ದೀಪದೊಂದಿಯೊಳಗೆ ಎಲ್ಲರೂ ಹೋರಾಟವನ್ನು ನಡೆಸಿಕೊಡ್ತಾ ಇದ್ದಾರೆ. ನಡುವೆ ಕೆಲವರಿಗೆಲ್ಲ ನಿದ್ದೆ ಬರಲಿಕ್ಕೆ ಶುರುವಾಗಿದೆ.
ದೊಂದಿಯಲ್ಲೇ ಎಸೆದು ನಿದ್ದೆಗೆ ಬಿದ್ದಿದ್ದಾರೆ, ರಥದಲ್ಲಿ ಬಿದ್ದುಕೊಂಡಿದ್ದಾರೆ, ಹೆಣದ ಮೇಲೆ ಮಲಗಿದ್ದಾರೆ, ಯಾರನ್ನೋ ಚಚ್ಚುತ್ತಾ ಇದ್ದಾರೆ. ಯದ್ವಾ ತದ್ವಾ ರಾತ್ರಿ ಯುದ್ಧ ಆಗ್ತಾ ಇದ್ದದ್ದು ನೋಡಿ ಅರ್ಜುನ ನಿದ್ದೆ ಮಾಡಿ ಅಂದ. ಎಲ್ಲರೂ ಅರ್ಜುನನಿಗೆ ಭಾರಿ ಒಳ್ಳೆಯದಾಯಿತು ಅಂತ ವಿರೋಧ ಪಕ್ಷದವರು ಕೂಗಿಕೊಂಡು ಹೇಳಿ ಮಲಗಿಬಿಟ್ಟಿದ್ದಾರೆ. ಚಂದ್ರೋದಯ ಆದ ಬಳಿಕ ಮತ್ತೆ ಪುನಃ 3 ಗಂಟೆ ಸುಮಾರು ಬೆಳಗಿನ ಹೊತ್ತಿಗೆ ಹೋರಾಟ ಆರಂಭ ಆಗಿದೆ. ಹಾಗೆ ಆರಂಭ ಮಾಡುತ್ತಾ ದ್ರೋಣರು ಬಹಳ ಜೋರಾದ ಹೋರಾಟ ಕೊಟ್ಟು ಇತ್ತ ಉಳಿದ ಪಾಂಚಾಲದ ಜನರನ್ನು ಪುರುಜಿತ್ತು, ಕುಂತಿಭೋಜ ಇವರನ್ನೆಲ್ಲ ಮುಗಿಸಿದ್ದಾರೆ. ಅತ್ತ ಬಾಲ್ಮೀಕನನ್ನು ಭೀಮಸೇನ ಮುಗಿಸಿದ್ದಾನೆ. ಜೋರಾಗಿ ಹೋರಾಟ ಮಾಡಿದರೆ ನಾನು ಕೊಂದೇ ಬಿಡ್ತೇನೆ ಅಂತ ಭೀಮಸೇನ ಹೇಳಿದ್ದಾನೆ. ಬಾಲ್ಮೀಕ ನೀನೇ ನನ್ನನ್ನು ಕೊಲ್ಲಬೇಕು ಅಂತ ಹೇಳಿದ್ದ. ಹಾಗಾಗಿ ಶತಗ್ನಿ ಬಿಸಾಡಿದ್ದಾನೆ. 100 ಜನರನ್ನು ಸಾಯಿಸುವ ಆಯುಧವನ್ನು ಬಾಲ್ಮೀಕ ರಾಜ ಭೀಮಸೇನನ ಮೇಲೆ ಹಾಕಿದ್ದಾನೆ. ಅದಕ್ಕೆ ಭೀಮಸೇನ ಅವನನ್ನು ಗದೆಯಿಂದ ಚಚ್ಚಿಬಿಟ್ಟಿದ್ದಾನೆ. ಇತ್ತ ಸಾತ್ಯಗೆ ಉಳಿದ ಮತ್ತೆ ಇರುವರನ್ನು ಸೋಮದತ್ತನನ್ನು ಮತ್ತೆ ಭೂರಿಯನ್ನು ಸಂಹಾರ ಮಾಡಿದ್ದಾನೆ. ಶಲ ಈಗಾಗಲೇ ಹಿಂದೆ 5 ಜನ ದ್ರೌಪದಿಯ ಮಕ್ಕಳು ಸೇರಿ ಸಂಹಾರ ಮಾಡಿದರು. ಹೀಗೆ ಹಳೆಯ ತಲೆಗಳೆಲ್ಲ ಉರುಳಿದ್ದಾವೆ ಆವತ್ತು. ಹೀಗೆ ಜಯದ್ರಥವದ ಪರ್ವ ಮುಗಿದು ಘಟೋತ್ಕಜವದ ಪರ್ವವು ಮುಗಿದಿದೆ. ಕೊನೆಯದಾಗಿ ಮತ್ತೆ ದ್ರೋಣವಧ ಪರ್ವ, ಅವಾಂತರ ಪರ್ವ 7ನೇದ್ದು. ಮರುದಿನದ ಹೋರಾಟದಲ್ಲಿ ದ್ರೋಣರು ಬಹಳ ಜೋರಾಗಿ ಕೊನೆಯ ದಿನ ಅವರದ್ದು 5ನೇ ದಿನ ನಡೆಸಿಕೊಟ್ಟಿದ್ದಾರೆ ಹೋರಾಟವನ್ನು. ಇತ್ತ ದೃಷ್ಟದ್ಯುಮ್ನ ಅವನನ್ನು ಸಾಯಿಸಲು ಹೊಸಗ ಹತ್ತಿರ ನಿಂತಿದ್ದಾನೆ. ಅವನ ರಕ್ಷಣೆಯಲ್ಲಿ ಭೀಮಸೇನ ಇದ್ದಾನೆ. ಅಥವಾ ದ್ರೋಣ ರಕ್ಷಣೆಯಲ್ಲಿ ಅಶ್ವತ್ಥಾಮಾದಿಗಳು ಬಂದಿದ್ದಾರೆ. ಹೋರಾಟ ಹತ್ತಿರಕ್ಕೆ ಬಂದಾಗ ಭೀಮಸೇನ ಹೇಳ್ತಾನೆ ದ್ರೋಣರತ್ರ, ಧರ್ಮ ಬಿಟ್ಟವರ ಜೊತೆಯಲ್ಲಿ ಧಾರ್ಮಿಕರು ಸಾಯ್ತಾ ಇದ್ದಾರಲ್ಲ ಅಂತ ಹೇಳ್ತಾನೆ. ಸ್ವಕರ್ಮಸ್ಥಾನ್ ವಿಕರ್ಮಸ್ಥಃ ನ ವ್ಯಪತ್ರಪಸೇ ಖತಂ. ನಾಚಿಯಾಗುವುದಿಲ್ವ ನಿನಗೆ? ಕ್ಷತ್ರಿಯ ಧರ್ಮದಲ್ಲಿ ನಾವು ನಿಂತು ನಮ್ಮ ಪ್ರಾಮಾಣಿಕವಾದಂತಹ ಆಸ್ತಿಗಾಗಿ ನಾವು ಹೋರಾಟ ಮಾಡಿದರೆ ಅಧರ್ಮದ ಪಾಳೆಯದಲ್ಲಿ ನಿಂತು ನೀನು ಒಬ್ಬ ಬ್ರಾಹ್ಮಣನಾಗಿ ಧರ್ಮಕ್ಕೆ ಮೂಲವಾದ ಬ್ರಾಹ್ಮಣೋತ್ತಮನೇ ಅಧರ್ಮವನ್ನು ನಡೆಸ್ತಾ ಇದ್ದರೆ ಕಥೆ ಏನು ಅಂತ ಕೇಳುತ್ತಾನೆ. ಅವನ ಮೂದಲಿಕೆಗೆ ಇತರ ಋಷಿಗಳು ದ್ರೋಣನಿಗೆ ಹೌದು ಅಂತ ತಿಳಿಸಿಕೊಟ್ಟಾಗ ಗಾಬರಿಗೊಳ್ಳುತ್ತಾನೆ ದ್ರೋಣ. ಕೃಷ್ಣನು ಹೇಳಿದ್ದ, ತದ್ವದ ತಸ್ಯ ಹಿ ಶ್ರೇಯ ಯದ್ದೋಷಾದ್ಯಾತ್ಯದ ಪುಮಾನ್. ಪ್ರತಿನಿತ್ಯ 16,000 ಜನರನ್ನು ಕೊಲ್ಲುವ ದ್ರೋಣ ದಿನಕ್ಕೆ ಎಷ್ಟು ನರಕಾದಿ ಅನರ್ಥಗಳನ್ನು ಪಡಿತಾ ಇದ್ದಾನೆ ಅಂದರೆ, ಒಂದು ದಿನ ಹೆಚ್ಚು ಬದುಕಿದ್ರೂ ದ್ರೋಣ ಬಹಳ ಅನರ್ಥಕ್ಕೆ ಪಾತ್ರನಾಗ್ತಾನೆ ಅಂತ. ಹಾಗಾಗಿ ಧರ್ಮನಿಷ್ಠನಾದ ವೃಕೋದರ ಹೇಳಿದ್ದು ಸರಿ ಇತ್ತು. ಇತ್ತ ಮಾಳವ ದೇಶದ ರಾಜನ ಆನೆಯನ್ನು ಭೀಮಸೇನ ಕೊಂದಿದ್ದಾನೆ. ಬಹಳಷ್ಟು ಪ್ರೀತಿಯ ಮಗನಿಗಾಗಿ ಹೋರಾಟವನ್ನು ನಡೆಸುವ ದ್ರೋಣ. ಅಶ್ವತ್ಥಾಮ ಅಂದರೆ ಅವನಿಗೆ ಭಾರಿ ಇಷ್ಟ. ಹಾಗಾಗಿ ಆ ಆನೆ ಹೆಸರು ಅಶ್ವತ್ಥಾಮ ಅಂತ ಇತ್ತು. ಅದನ್ನು ಭೀಮಸೇನ ಕೊಂದ. ಹಾಗಾಗಿ ಗಟ್ಟಿಯಾಗಿ ಅಶ್ವತ್ಥಾಮ ಆತಃ ಅಂತ ಹೇಳಬೇಕು ಅಂತ ಧರ್ಮರಾಜನಿಗೆ ಆದೇಶ ಆಗ್ತದೆ. ಕೃಷ್ಣನು ಹೇಳ್ತಾನೆ, ಹೇಳು ಮಾರಾಯ ಅಂತ. ಹೌದಾ ಅಶ್ವತ್ಥಾಮ ಸತ್ನ ಕೇಳ್ತಾನೆ. ಹೌದಲ್ಲ ಅಶ್ವತ್ಥಾಮ ಸತ್ತಲ್ಲ ಇಲ್ಲಿ ಆನೆ ಅಂತ. ಹಾಗಾದರೆ ನಾನು ಅಶ್ವತ್ಥಾಮ ಆತ ಹೇಳ್ತೇನೆ ಅಂತ ಹೇಳ್ತಾನೆ. ಸರಿ ಅಂತ ಧರ್ಮರಾಜ ಹೇಳುವಾಗ ಅಶ್ವತ್ಥಾಮ ಆತಃ ಕುಂಜರಹ ಅಂತ ಹೇಳಬೇಕು ಅವನು. ಕುಂಜರ ಅಂದರೆ ಆನೆ ಅಂತ ಅರ್ಥ. ಕುಂಜರ ಹೇಳುವಾಗ ಕೃಷ್ಣ ಗಟ್ಟಿಯಾಗಿ ಶಂಖ ಊದಿಬಿಟ್ಟಿದ್ದಾನೆ. ಅದು ಯಾರಿಗೂ ಕೇಳಲಿಲ್ಲ. ಹಾಗಾಗಿ ದ್ರೋಣ ಮತ್ತೆ ಕೇಳ್ತಾನೆ ಧರ್ಮರಾಜನ ಹತ್ರ, ಹೌದಾ ಅಶ್ವತ್ಥಾಮ ಸತ್ನ? ಅಶ್ವತ್ಥಾಮ ಆತ ಅಂತಾನೆ. ಹೌದು ಅಂತಾನೆ. ಅಂದರೆ ಸತ್ತದ್ದು ಸತ್ಯ ಏನು ಅಂತ ಅವನು ಕೇಳಲಿಲ್ಲ. ಹಾಗಾಗಿ ಪರವಾಗಿಲ್ಲ ಅಂತ. ಆದರೂ ಕೃಷ್ಣನ ವಾಕ್ಯಕ್ಕೂ ಅವನಿಗೆ ಸತ್ಯ ಹೇಳಬೇಕಲ್ಲ ಅಂತ ಗಾಬರಿ ಆಗ್ತಾ ಇತ್ತು. ಸುಳ್ಳು ಹೇಳಬೇಕಲ್ಲ ಅಂತ ಹೆದರಿಕೆ ಆಗ್ತಿತ್ತು. ಅದಕ್ಕೆ ಕುಂಜರ ಸೇರಿಸಿದ್ದ. ಅದ್ರ ಕೇಳದಂತೆ ಮಾಡಿದ್ದ. ಮೊದಲೇ ವೈರಾಗ್ಯಕ್ಕೆ ತಾಳಿದ್ದ ದ್ರೋಣ ಮಗ ಸತ್ತ ವಾರ್ತೆ ಎಷ್ಟೋ ದೂರದಲ್ಲಿ ಆಗುವ ಹೋರಾಟ. ಹಾಗಾಗಿ ಧರ್ಮರಾಜ ಹೇಳಿದ್ರಿಂದ ಹೌದು ಅಂತ ನಂಬಿ ಅವನು ಯೋಗ ಧ್ಯಾನಕ್ಕೆ ಕೂತುಬಿಟ್ಟ. ಯೋಗದಿಂದ ತನ್ನ ದೇಹದಿಂದ ತನ್ನನ್ನು ಹೊರಗೆ ಹಾಕಿಕೊಂಡ. ದ್ರೋಣಜ್ಯೋತಿ ಹೋಗುವುದನ್ನು ಕೃಪಾಚಾರ್ಯರು ಪಾಂಡವರೆಲ್ಲ ನೋಡ್ತಾ ಇದ್ದಾರೆ. ಮೇಲಕ್ಕೋಯ್ತು. ಮೊದಲಿಂದಲೂ ಹೋರಾಟದಲ್ಲಿ ಹತ್ತಿರ ರಥವನ್ನು ತಂದು ಹತ್ತಿರ ಹೊಡೆದವನ್ನು ತಿಂದವ ದೃಷ್ಟದ್ಯುಮ್ನ ಈಗ ಅವನ ರಥಕ್ಕೆ ಹಾರಿ ತಲೆಯನ್ನು ಕಡಿದು ಬಿಟ್ಟಿದ್ದಾನೆ. ಹೇಗೂ ದೃಷ್ಟದ್ಯುಮ್ನ ಅವನ ಮೃತ್ಯು ಅಂತ ಘೋಷಣೆ ಆಗಿದೆ. ಧೃತರಾಜ ಅವನ ಸಾವಿಗೋಸ್ಕರವೇ ಅವನ ಸೃಷ್ಟಿ ಮಾಡಿಕೊಂಡಿದ್ದಾನೆ. ದೃಷ್ಟದ್ಯುಮ್ನನು ತನ್ನ ಮೃತ್ಯು ಅಂತ ತಿಳಿದೇ ದ್ರೋಣರು ಅವನಿಗೆ ತನ್ನ ಪಾಠವನ್ನು ಹೇಳಿಕೊಟ್ಟಿದ್ದಾರೆ, ಹೋರಾಟವನ್ನು.
ಯಾರಿಂದಲೂ ಸಾಯುವುದಕ್ಕಿಂತ ಶಿಷ್ಯನಿಂದಲೇ ಸಾಯುತ್ತೇನೆ ಅಂತ ಕ್ಷತ್ರಿಯರ ಕಥೆ ಅದು. ಹಾಗಾಗಿ ದೃಷ್ಟದ್ಯುಮ್ನ ಸಂಹಾರ ಮಾಡಿದ್ದಾನೆ. ಅದನ್ನು ಸಹಿಸಿಕೊಳ್ಳಿಲ್ಲ, ನೋಡಲಿಲ್ಲ. ಗುರುವಿನ ತಲೆಯನ್ನು ಕಡಿಯುವುದನ್ನು ಇಷ್ಟ ಆಗಲಿಲ್ಲ. ಅರ್ಜುನನೇ ಗಾಬರಿಯಾಗಿದ್ದಾನೆ, ಗಲಾಟೆ ಎಬ್ಬಿಸಿದ್ದಾನೆ, ಧರ್ಮರಾಜನನ್ನು ಅಳೆದಿದ್ದಾನೆ. ನಿನ್ನ ಹೋರಾಟಕ್ಕಾಗಿ ನೋಡು ಗುರುವಿನ ತಲೆ ಹೋಯ್ತಲ್ಲ ಅಂತ ಹೇಳಿಕೊಳ್ಳುತ್ತಾನೆ. ಭೀಮಸೇನ ಅಲ್ಲ ಹೇಳ್ತಾನೆ, ಶುದ್ಧೇ ಕ್ಷತ್ರಿಯ ಧರ್ಮೇತು ನಿರತೋಯಂ ಮೃಕೋದರ. ಆದ್ದರಿಂದ ಆತ ಒಳ್ಳೆಯ ಕತೆ ಹೇಳುತ್ತಾನೆ, ಆದರೂ ಕೇಳುತ್ತಾ ಇಲ್ಲ. ಇತ್ತ ದೃಷ್ಟದ್ಯುಮ್ನನ ಮೇಲೆ ಕೋಪಗೊಂಡು ಸಾತ್ಯಕಿ ಗದೆ ಹಿಡಿದು ಬಂದಿದ್ದಾನೆ, ಹೋರಾಡುತ್ತೇನೆ ಹೊಡಿತೇನೆ ಅಂತ. ದೃಷ್ಟದ್ಯುಮ್ನ ಹೇಳಿದ, ನೀನು ಯಾವ ರೀತಿಯಲ್ಲಿ ಭೂರಿಶ್ರವಸನ ಕೈ ಕತ್ತರಿಸುವಾಗ ತಲೆ ಕಡದೆ ಅಂತ ಕೇಳ್ತಾ ಇದ್ದಾನೆ. ಎಲ್ಲ ಕೂಟವಿದ್ಯೆ, ಮೋಸ ಯುದ್ಧ ಎಲ್ಲ ನಡೀತಾ ಇದೆ ಅಲ್ವಾ ಅಂತ. ಹಾಗಾಗಿ ಸಾತ್ಯಕಿ ಹೋರಾಟಕ್ಕೆ ನಿಂತಾಗ ಕೃಷ್ಣ ಹೇಳ್ತಾನೆ ಭೀಮನ ಹತ್ರ, ಹಿಡಿದು ಬಿಡವನ ರಟ್ಟೆ ಅಂತ. ಹಾಗೆ ಭೀಮಸೇನ ಅವನನ್ನು ನಿಲ್ಲಿಸ್ತಾನೆ. ದೃಷ್ಟದ್ಯುಮ್ನ ಇಲ್ಲಿ ಶಾಂತನಾಗ್ತಾನೆ. ಹೀಗೆ ಅಲ್ಲಿಯೇ ಎದ್ದಿರತಕ್ಕಂಥ ಗಲಾಟೆ ಕೃಷ್ಣನ ಒಂದು ನೇತೃತ್ವದಲ್ಲಿ ನಿಂತು ಹೋಗ್ತದೆ. ಮತ್ತೆ ಯುದ್ಧಕ್ಕೆ ಮುಂದುವರಿತಾರೆ. ಕೃಪಾಚಾರ್ಯರು ನೋಡಿದ್ದಾರೆ, ತಲೆ ಕಡದದ್ದು, ಓಡಿದ್ದಾರೆ ಕುದುರೆಯಲ್ಲಿ. ದುರ್ಯೋಧನನಿಗೆ ಹೇಳಿದ್ದಾರೆ ದ್ರೋಣ ಸತ್ತ ಅಂತ. ಅಲ್ಲಿ ಅಶ್ವತ್ಥಾಮನಿಗೂ ತಿಳಿಸ್ತಾನೆ. ಯಾರು ತಿಳಿಸುವುದು ಅಂತ ಗಾಬರಿಯಾಗಿ ಕೊನೆಗೆ ಕೃಪಾಚಾರ್ಯ ಹೇಳುತ್ತಾರೆ, ಅಶ್ವತ್ಥಾಮನು ಕೆಂಡ ಮಂಡಲಾಗಿದ್ದಾನೆ. ತಂದೆ ಸತ್ತ ಸುದ್ದಿ ಕೇಳಿ ಬಹಳ ಚಂದವಾದ ಉದ್ಗಾರ ತೆಗಿತಾನಾತ. ಅಪ್ಪ ನಾನು ಸತ್ತೆ ಅಂತ ಕೇಳಿ ಸತ್ತ, ನಾನು ಸತ್ತಿರಲಿಲ್ಲ. ನಾನು ಅಪ್ಪ ಸತ್ತ ಎನ್ನುವುದನ್ನು ಸತ್ಯವಾಗಿ ಕೇಳಿದ್ದೇನೆ, ನಾನು ಸಾಯ್ತಾ ಇಲ್ಲ ಅಂದ. ಅಷ್ಟು ಜೋರಾಗಿ ವ್ಯಸನಪಟ್ಟು ನಾರಾಯಣಾಸ್ತ್ರವನ್ನು ಬಿಟ್ಟಿದ್ದಾನೆ. ನಾರಾಯಣಾಸ್ತ್ರ ಅಂದರೆ ಅದಕ್ಕೆ ಎದುರು ಇಲ್ಲ ಯಾವ ಅಸ್ತ್ರ. ಆಗ ಧರ್ಮರಾಜ ಹೇಳ್ತಾನೆ, ಇದು ನನಗಾಗಿ ಬರುವ, ಮೊದಲೇ ಅವನಿಗೆ ಬೈದಿದ್ದಾರೆ ಗುರುವಿನ ಸಾವಿಗೆ, ಹಾಗಾಗಿ ಇದು ನನಗಾಗಿ ಬರುವುದು, ನಾನು ಎದೆ ಕೊಡುತ್ತೇನೆ, ನಾನು ತಲೆ ಕೊಡುತ್ತೇನೆ, ನೀವೆಲ್ಲ ಹೋಗಿಬಿಡಿ ಹಿಂದೆ ಅಂತ. ಅದು ಹಿಂದೆ ಹೋದವರನ್ನು ಮುಟ್ಟುವುದಿಲ್ಲ, ಯುದ್ಧ ಬಿಟ್ಟವರನ್ನು ಘಾಸಿಗೊಳಿಸುವುದಿಲ್ಲ, ಆಯುಧ ಎಸೆದವರನ್ನು ಮಾತಾಡಿಸುವುದಿಲ್ಲ, ತಲೆ ಬಗ್ಗಿಸಿದವರನ್ನು ಹೊಡೆದಾಕುವುದಿಲ್ಲ. ಇದು ಅಸ್ತ್ರದ ಕ್ರಮ. ಆದರೆ ಯಾವ ಕ್ಷತ್ರಿಯರು ಹೀಗೆಲ್ಲ ಮಾಡುವುದಿಲ್ಲ. ಹಿಂದೆ ಓಡುವುದು, ಯುದ್ಧೇ ಚಾಪ್ಯಪಲಾಯನವನ್ನು ಕ್ಷತ್ರಿಯ ಧರ್ಮಕ್ಕೆ ಅದು ಸೊಗಸಲ್ಲ. ಆಯುಧ ಬಿಸಾಡುವುದು, ನಿರಾಯುಧ ಕ್ಷತ್ರವೇಶ, ಕ್ಷತ್ರಿಯ ಆಯುಧ ಇಲ್ಲದಿದ್ದರೆ ಚಂದ ಅಲ್ಲ. ತಲೆ ಬಗ್ಗಿಸುವುದು, ಅದು ನಾವು ಬದುಕಲಿಕ್ಕೆ ಬೇಡಿಕೊಂಡಾಗ ಅದರ ಹತ್ರ ಅದು ಮಾಡುವುದಿಲ್ಲ. ಹೀಗಾಗಿ ಯಾರು ನಿಜವಾದ ಕ್ಷತ್ರಿಯರು ಅಸ್ತ್ರ ಬಂದಾಗ ಗೊತ್ತಿದ್ದರೂ ಈ ಉಪಾಯಗಳನ್ನು ನಡೆಸುವುದಿಲ್ಲ. ಆದರೆ ಕೃಷ್ಣ ಹೇಳಿಬಿಡ್ತಾನೆ, ಇದಕ್ಕೆ ಎದುರಿಲ್ಲ, ಎಲ್ಲರೂ ಬದುಕಿ ಉಳಿಯಿರಿ, ನಮಸ್ಕಾರ ಮಾಡಿಬಿಡಿ, ಆಯುಧ ಬಿಸಾಡಿ ವಾಹನದಿಂದ ಇಳಿಯಿರಿ ಅಂತಾನೆ. ಎಲ್ಲರೂ ಹಾಗೆ ಮಾಡ್ತಾನೆ. ಅಶ್ವತ್ಥಾಮನಿಗೆ ಗೊತ್ತಿದೆ ಅಸ್ತ್ರ ವಿರೋಧ ಕೃಷ್ಣನಿಗೆ ಗೊತ್ತಿದೆ ಅಂತ, ಅವನು ಸೋತುಕೊಂಡ. ಆದರೆ ಭೀಮಸೇನ ಹೇಳ್ತಾನೆ, ಯಾರು ನಮಿಸಬೇಡಿ, ಓಡಬೇಡಿ, ಆಯುಧ ಬಿಸಾಡಬೇಡಿ, ಶತ್ರುವಿಗೆ ನಾವು ಮಣಿಯಬಾರದು ಅಂತಾನೆ. ಅದು ಅವನದ್ದು ಶುದ್ಧ ಭಾಗವತ ಧರ್ಮ. ಅದು ಅವನಿಗೆ ಅದು ನಿಜವಾಗಿ ನಾರಾಯಣ ಅಸ್ತ್ರ ಆದ್ದರಿಂದ ಬಗ್ಗಲಾರದ, ವಾಹನದಿಂದ ಇಳಿಯದ ಭೀಮನ ತಲೆ ಮೇಲೆ ಬಂದ್ಬಿತ್ತು. ಅರ್ಜುನ ನೋಡ್ತಾ ಇದ್ದಾನೆ, ಅಯ್ಯೋ ಅಣ್ಣ ಹೇಳಿ ಅದರ ಮೇಲೆ ವಾರುಣಾಸ್ತ್ರ ಬಿಟ್ಟ, ಚಪ್ಪೆ ಆಗಲಿ ಅವನಿಗೆ ಅಂತೇಳಿ. ಆದರೆ ಅದು ಮೊದಲು ಬೆಂಕಿ ಬಿದ್ದಿದೆ, ಅದರ ಮೇಲೆ ನೀರು ಹಾಕಿ ಪ್ರಯೋಜನ ಏನಾಯಿತು. ಆದರೂ ಅವನು ಅಣ್ಣಲ್ಲ ವಾಸಿ ಅಂತ. ಆಗ ಕೃಷ್ಣ ಹೋಗಿ, ಅರ್ಜುನನು ಹೋಗಿ ಭೀಮಸೇನನನ್ನು ರಥದಿಂದ ಕೆಳಗೆ ಇಳಿಸ್ತಾರೆ. ಆದರೆ ಅವನು ಬಗ್ಗಿರುವುದಿಲ್ಲ, ಅವನು ಯಾವುದೇ ಏನೂ ಆಗಿರುವುದಿಲ್ಲ. ಆದರೆ ರಥದಿಂದ ಅವನನ್ನು ಕೆಳಗಿಳಿಸುವ ಮೂಲಕ ಕೃಷ್ಣ ತನ್ನ ಅಸ್ತ್ರಕ್ಕೆ ಭೀಮಸೇನನಿಂದ ಹೊರಗಿನಿಂದಲೂ ಗೌರವವನ್ನು ಕೊಡುವಾಗೆ, ಒಳಗಿಂದ ಮನಸ್ಸಿನಲ್ಲಿ ಅವನಿಗೆ ವಿಶೇಷವಾದ ಗೌರವ ಇದೆ. ಅದಕ್ಕೆ ದೇವತೆ ಭೀಮನೂ ಆಗಿದ್ದಾನೆ, ಪ್ರಾಣನೂ ಆಗಿದ್ದಾನೆ. ಆದ್ದರಿಂದ ಅವನನ್ನೇನು ಮಾಡಲಿಲ್ಲ. ಅದು ಎಷ್ಟೋ ಜನ ಸತ್ತಿದ್ದಾರೆ ರಾತ್ರಿ ಯುದ್ಧದಲ್ಲಿ. ತಥೋ ರಾತ್ರಿಯ ಪಂಚಭಿಶ್ಚ ಪಾರ್ಥಾಹ ಷಡ್ಭಿಶ್ಚ ಕೌರವಾಹ. ಅವತ್ತು ಉಳಿದದ್ದು ಕೌರವರ ಸೈನ್ಯದಲ್ಲಿ 5 ಅಕ್ಷೋಹಿಣಿ, ಕೌರವರ ಸೈನ್ಯದಲ್ಲಿ 6 ಅಕ್ಷೋಹಿಣಿ, ಪಾಂಡವರ ಸೈನ್ಯದಲ್ಲಿ 5 ಅಕ್ಷೋಹಿಣಿ. ಅವತ್ತು ರಾತ್ರಿ ಯುದ್ಧದಲ್ಲಿ ಅಷ್ಟು ಆಗಿತ್ತು, ಅಷ್ಟು ಕಳ್ಕೊಂಡಿದ್ರು ಅವರು. ಹಾಗಾಗಿ ಹೋರಾಟ ನಡೆಸಿದಾಗ ನಾರಾಯಣಾಸ್ತ್ರದಿಂದ ಇನ್ನಷ್ಟು ಘಾಸಿ ಆಯಿತು. ಮತ್ತೊಮ್ಮೆ ಕೌರವ ಹೇಳ್ತಾನೆ, ನಾರಾಯಣಾಸ್ತ್ರ ಇನ್ನೊಮ್ಮೆ ಬಿಡು, ಅವರೆಲ್ಲ ಉಳಿದಿದ್ದಾರೆ ಕೆಲವರು ಅಂತ. ಒಮ್ಮೆ ಅಸ್ತ್ರ ಬಿಟ್ಟರಂದರೆ ಇನ್ನೊಮ್ಮೆ ಅಸ್ತ್ರ ಕೆಲಸ ಮಾಡುವುದಿಲ್ಲ ಅಂದ. ಇಷ್ಟೆಲ್ಲ ಸಮಯಗಳಲ್ಲಿ ಅವರು ಸಾಧನೆ ಮಾಡಿದ್ದೆಲ್ಲ ಒಂದೇ ಸರ್ತಿ ಅಸ್ತ್ರ ಉಪಯೋಗಕ್ಕೆ ಆಗುವುದು, ಮತ್ತಾಗಲಿಲ್ಲ. ಮತ್ತು ಜೋರಾದ ಹೋರಾಟ ಆಗ್ತಾ ಇತ್ತು.
ಹಾಗಾಗಿ ಮತ್ತಷ್ಟು ಘಾಸಿಗೊಳಗಾಗಿದ್ದಾನೆ. ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾನೆ ಅಶ್ವತ್ಥಾಮ. ಕೊನೆಗೆ ಆಗ್ನೇಯ ಅಸ್ತ್ರ ಬಿಡ್ತಾನೆ, ಇನ್ನೊಂದು ಬಗೆಯದ್ದು ಅಂತೇಳಿ ನೋಡಿದ. ಅರ್ಜುನನ ನೋಡಿದ, ಅರ್ಜುನನೇ ಆಗಿ ಬಿಟ್ಟಿದ್ದಾನವ, ಏನಾಗಲಿಲ್ಲ. ನೋಡ್ತಾ ಇದ್ದಾನೆ. ಸಾರಥಿತ್ವ ಕೇಶವಸ್ಯ, ಇದರಲ್ಲಿ ಕೃಷ್ಣನೇ ಕೂತಿದ್ದಾನೆ, ಅವನ ಕೈಯಲ್ಲಿ ರಥ ಇದೆ, ರಥವೂ ಸಾಯ್ತಾ ಇಲ್ಲ, ಕುದುರೆಗಳು ಅವಧ್ಯವೆಗಳೇ, ಧ್ವಜವೂ ಗಟ್ಟಿಯಾಗಿ ಕೂತಿದ್ದ ಹನುಮಂತ ಇದ್ದಾನೆ, ಗಾಂಡಿವ ಕೈಯಲ್ಲಿ ಬೇರೆ ಕೂತಿದೆ ಅವನದ್ದು, ಅಕ್ಷಯ ಬತ್ತಳಿಕೆ ಇದೆ, ಏನಾಗುವುದಿಲ್ಲ ಕೆಲಸ ಅಂತೇಳಿ ಬಹಳ ಸಿಟ್ಟಿನಿಂದ ಹೊರಟೋಗ್ತಾನೆ. ಇನ್ನು ಬೇಡ ಯುದ್ಧ ಅಂತ. ಆಗ ವೇದವ್ಯಾಸರು ಸಿಗ್ತಾರಲ್ಲಿ. ಎಲ್ಲೂ ಆಶ್ರಮ ಇರುತ್ತೆ ಕುರುಕ್ಷೇತ್ರದಲ್ಲಿ. ಇಲ್ಲ, ಯುದ್ಧ ಇದೆ, ಇನ್ನು ಆಗಲಿಕ್ಕುಂಟು ನಿನ್ನಿಂದ ಹೇಳಿ ಅಶ್ವತ್ಥಾಮನನ್ನು ಕುಳ್ಳಿರಿಸ್ತಾನೆ. ಏನಾದರೂ ನಾಳೆ ಅಂತಾನೆ, ಹೋಗಿಬಿಡ್ತಾನೆ. ಹಾಗಾಗಿ ಆವತ್ತಿನ ಸೈನ್ಯಾಪಹಾರ ಆಗಿ ಹೋಗಿದೆ. ನಾರಾಯಣಾಸ್ತ್ರ ಮೋಚನೆ ಪರ್ವವೂ ಆಗಿದೆ. ಹೀಗೆ 5 ದಿನದ ದ್ರೋಣರ ಹೋರಾಟ, ದ್ರೋಣರ ಅವಸಾನದೊಂದಿಗೆ ಅಶ್ವತ್ಥಾಮನ ಪ್ರತಾಪದೊಂದಿಗೆ ಮುಗಿದಿದೆ.